MLA ಗಳಿಗಿಂತ ಹೆಚ್ಚು ತಲೆ MLC ಗಳಿಗಿರುತ್ತೆ. ನಾವು ಸಿಸ್ಟಮ್ ಒಳಗಡೆ ಬರೋ ತನಕ ಆ ಸಿಸ್ಟಮ್ ಹೇಗ್ ನಡೆಯುತ್ತೆ ಅನ್ನೋಂಥದ್ದು ನಮಗೆ ಗೊತ್ತಾಗೋದಿಲ್ಲ. ನೀವು MP MLC ಆಗುವಂತ ಕನಸಿದ್ರೆ ನೀವು ಪ್ರಾರಂಭ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಂದ ಪ್ರಾರಂಭ ಮಾಡಿ. ಮನಸ್ಪೂರ್ವಕವಾಗಿ ಇಷ್ಟಪಟ್ಟಂತ ಕ್ಷೇತ್ರ ಅಲ್ಲ ಇದು. ಕ್ಷೇತ್ರಗಳು ವಿಂಗಡಣೆ ಆದಾಗ ಏನಾದ್ರೂ ಸ್ಪರ್ಧೆ ಮಾಡ್ಬೇಕು ಅನ್ನುವಂಥ ಪ್ಲಾನ್ ಏನಾದ್ರೂ ಇದೆಯಾ? ರಾಜಕಾರಣ ಸವಾಸನೆ ಬೇಡ, ನಿಂತ್ರೆ MLA ನಿಲ್ಬೇಕು. ನಾನು 15-16 ವರ್ಷದವನಿದ್ದಾಗಲೇ ನಾನು ತೆಂಗಿನಕಾಯಿ ವ್ಯಾಪಾರ ಪ್ರಾರಂಭ ಮಾಡಿ. ನಿಮ್ಮ ಸಹೋದರಿಯನ್ನು ಕಳ್ಕೊತೀರಿ, ಅವರಿಗೆ ಚಿಕ್ಕ ವಯಸ್ಸಲ್ಲಿ ಡಯಾಬಿಟಿಸ್ ಬರುತ್ತೆ, ಟೈಪ್ 1 ಡಯಾಬಿಟಿಸ್ ಬಂದು 3 ವರ್ಷದಲ್ಲಿ ಅವರಿಗೆ ಕಿಡ್ನಿ ಸಮಸ್ಯೆ ಆಗಿ ಅವರು ಅಸುನೀಗ್ತಾರೆ. ಅದಾದ 2 ವರ್ಷಕ್ಕೆ ನನಗೂ ಡಯಾಬಿಟಿಸ್ ಬರುತ್ತೆ. ಅದೇ ಡಯಾಬಿಟಿಸ್, ಟೈಪ್ 1 ಡಯಾಬಿಟಿಸ್. 3.5 ತಿಂಗಳಲ್ಲಿ ಸುಮಾರು 15 kg ವೆಯ್ಟ್ ಕಡಿಮೆ ಆಗ್ತೀನಿ. ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಂದು ಶುಗರ್ 600 ಇರುತ್ತೆ. ಅವಾಗ ಒಂದ್ ರೀತಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಎಷ್ಟು ವರ್ಷ ಬದುಕ್ತಾನೋ ಬದುಕ್ಲಪ್ಪ. ನಮ್ಮ ದೇಶದಲ್ಲಿ ಈ ತರ ಸುಮಾರು 10 ಲಕ್ಷ ಜನಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಸಂಪೂರ್ಣವಾಗಿ ಸರ್ಕಾರದಿಂದ ಸಿಗುವಂತ ಎಲ್ಲಾ ಯೋಜನೆಗಳನ್ನ ನಾವು ಅಲ್ಲೇ ಸಿಗುವಂತ ರೀತಿ ಮಾಡಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಒಂದು ವಿಭಿನ್ನವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಬಹಳ ಜನ ಹೇಳ್ತಾ ಇದ್ರು, ನೀವು ಬರೀ MLA ಗಳನ್ನೇ ಮಾತಾಡಿಸ್ತಿರ್ತೀರಿ, ಅವರನ್ನೇ ತೋರಿಸ್ತೀರಿ. MLC ಗಳು ಕೂಡ ಬಹಳಷ್ಟು ಜನ ಇದ್ದಾರೆ, ಅವರನ್ನು ಮಾತಾಡಿಸಿ. ಅವರು MLA ಗಳಿಗಿಂತ 1-2 ಪಟ್ಟು ಹೆಚ್ಚು ಕೆಲಸ ಮಾಡ್ತಾರೆ ಮತ್ತು ಪ್ಲಾನ್ಸ್ ಗಳನ್ನ ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡುವಂತಹ ನಿಟ್ಟಿನಲ್ಲಿ ಅವ್ರ ಪ್ರಯತ್ನಗಳಿರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಸೊ ಹಾಗಾಗಿ ಆ ನಿಟ್ಟಲ್ಲಿ ಅನೇಕ MLC ಗಳನ್ನು ಕೂಡ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಅವ್ರದ್ದು ಪ್ರೊಫೈಲ್ ಇಂಟರ್ವ್ಯೂಗಳ ರೀತಿಯಲ್ಲಿ ಮಾಡ್ತಾ ಇದೀವಿ. ಇವತ್ತು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನವೀನ್ ಕೊಟ್ಟಿಗೆ ಅವರು. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. MLC ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಸರ್. ನನಗೆ ಈ ಪ್ರಶ್ನೆ ಯಾವಾಗ್ಲೂ ಕೂಡ ಕಾಡ್ತಾ ಇರುತ್ತೆ. ಬಹಳ ಜನ ನನಗೆ ಹೇಳ್ತಿರ್ತಾರೆ, ಸರ್ MLA ಗಳಿಗಿಂತ ಹೆಚ್ಚು ತಲೆ MLC ಗಳಿಗಿರುತ್ತೆ, ಅವಕಾಶಗಳು ಮತ್ತು ವೇದಿಕೆಗಳು ಸಿಗಲ್ಲ ಅವರಿಗೆ ಅಂತ ಹೇಳ್ತಾರೆ. ತಾವು ಹೇಗೆ ಡಿಫೆಂಡ್ ಮಾಡ್ತೀರಿ ಅದನ್ನ ಅಂತ? ಅಲ್ಲ, ಇದು MLA ಗಳಿಗೆ ಅವರ ಕ್ಷೇತ್ರ ವ್ಯಾಪ್ತಿ ಒಂದು ತಾಲೂಕಿರುತ್ತೆ, ಇಲ್ಲ ಅದೊಂದು 2-2.5 ಲಕ್ಷ ಜನ ಮತದಾರರು ಇರುವಂತ ಒಂದು ಕ್ಷೇತ್ರ ಇರುತ್ತೆ. MLC ಗಳಿಗೆ ಉದಾಹರಣೆಗೆ ನಾನು ಸ್ಪರ್ಧೆ ನಾನು ಗೆದ್ದಿರೋ ಅಂತ ಕ್ಷೇತ್ರದಲ್ಲಿ ನನಗೆ 11 ವಿಧಾನಸಭಾ ಕ್ಷೇತ್ರ ಬರುತ್ತೆ, 9 ತಾಲೂಕು ಬರುತ್ತೆ. ಸೊ 9 ತಾಲೂಕು 11 ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಜನಪ್ರತಿನಿಧಿಗಳು ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಪ್ರಾರಂಭ ಆಗಿ ಲೋಕಸಭಾ ಸದಸ್ಯರ ತನಕ ವೋಟ್ ಹಾಕ್ತಾರೆ. ಸೊ ನಮ್ಮ ಕ್ಷೇತ್ರದ ವ್ಯಾಪ್ತಿ ದೊಡ್ಡದು, ನಮ್ಮ ಮತದಾರರ ಸಂಖ್ಯೆ ಕಡಿಮೆ. ಅವರಿಗೆ ಕ್ಷೇತ್ರದ ವ್ಯಾಪ್ತಿ ಚಿಕ್ಕದು, ಮತದಾರರ ಸಂಖ್ಯೆ ಜಾಸ್ತಿ. ಆಮೇಲೆ ವಿಧಾನಸಭಾ ಶಾಸಕರಿಗೆ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗುವಂತ ಎಲ್ಲ ನಿರ್ಣಯಗಳಿಗೆ ಮತ್ತು ಸರ್ಕಾರದಿಂದ ಬರುವಂತ ಎಲ್ಲ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಅವರು ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ಅವರಿಗೆ ಆ ಒಂದು ವ್ಯಾಪ್ತಿಯಲ್ಲಿ ಆಗುವಂತ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲದಕ್ಕೂ ಕೂಡ ಅವರಿಗೆ ನಿರ್ಣಯ ಮಾಡುವಂತ ಹಕ್ಕು ಅವರಿಗೆ ಶಾಸಕರಾಗಿರೋಂತ ಕಾರಣಕ್ಕೋಸ್ಕರ ಅವರಿಗೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಅವರಿಗೆ ಅದು ಸಿಗುತ್ತೆ. MLC ಗಳು ತಮಗೆ ಗೊತ್ತಿದ್ದಾಗೆ ಇಡೀ ದೇಶದಲ್ಲಿ 6 ರಾಜ್ಯಗಳಲ್ಲಿ MLC ಇರುತ್ತೆ ಮೇಲ್ಮನೆ ಅಂತ. ಅದು ನಮ್ಮ ಕರ್ನಾಟಕದ್ದು ಇಡೀ ದೇಶದಲ್ಲೇ ಅತ್ಯಂತ ಪುರಾತನ ಹಿರಿಯ ಒಂದು ಅಪ್ಪರ್ ಹೌಸ್ ಅಂತೇಳಿ ಮಹಾರಾಜರು ಪ್ರಾರಂಭ ಮಾಡಿದ್ರು. ಅವ್ರು ಪ್ರಾರಂಭ ಮಾಡಿದಾಗ್ಲೇ ಅವ್ರ ಉದ್ದೇಶ ಇದ್ದಿದ್ದೇನು ಅಂತಂದ್ರೆ, ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾದಂತ ಕೆಲಸಗಳನ್ನ ಮಾಡಿ ಬಂದಂತವ್ರನ್ನ ಒಳ್ಳೆಯ ಸಲಹೆಗಳನ್ನ, ಆಡಳಿತದಲ್ಲಿ ಸಲಹೆಗಳನ್ನ ಪಡೆಯುವಂತದಕ್ಕೆ ಒಂದು
ಸಲಹಾ ಮಂಡಳಿ ಟೈಪ್ ಇರಬೇಕು ಅನ್ನೋಂತ ಕಾರಣಕ್ಕೋಸ್ಕರ ಒಂದು ಮೇಲ್ಮನೆಯನ್ನ ಮಾಡಿ ಹೊಸ ಹೊಸ ವಿಷಯಗಳನ್ನ ತರಬೇಕು, ಚರ್ಚೆ ಆಗ್ಬೇಕು. ಆ ಚರ್ಚೆ ಆಗಿರೋಂಥದ್ದು ಯಾವ ಸ್ವರೂಪದಲ್ಲಿ ಜನರ ಮಧ್ಯೆ ಹೋಗ್ಬೇಕು ಅನ್ನೋಂಥದಕ್ಕೆ ಮಹಾರಾಜರು ಮಾಡಿದ್ರು. ಅದು ತದನಂತರ ನಮ್ಮ ರಾಜ್ಯದಲ್ಲಿ ಕಂಟಿನ್ಯೂ ಆಯ್ತು. ಬಿಹಾರ, ಉತ್ತರ ಪ್ರದೇಶಲ್ಲಿ ಮತ್ತು ಈಗ ತೆಲಂಗಾಣದಲ್ಲಿ ಎಲ್ಲ ಕಡೆ ಅದು ಕಂಟಿನ್ಯೂ ಆಗಿದೆ. ಏನು MLC ಗಳು ಮತ್ತು MLA ಅವ್ರಿಗೆ ಏನು ವ್ಯತ್ಯಾಸ ಅಂತಂದ್ರೆ, MLC ಗಳಿಗೆ ಅನುದಾನ ಅಂದ್ರೆ ಏನು ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ ನಮಗೂ ಅಷ್ಟೇ ಬರುತ್ತೆ, ಅವ್ರಿಗೂ ಅಷ್ಟೇ ಬರುತ್ತೆ. ಮತ್ತು ಶಾಸಕರಾಗಿ ಏನೆಲ್ಲ ಹಕ್ಕುಗಳಿದೆ, ಮುಖ್ಯಮಂತ್ರಿಯ ಸ್ಥಾನಕ್ಕೆ ಆಯ್ಕೆ ಮಾಡೋ ಅಂತದ್ರಲ್ಲಿ ಒಂದು ಅದರಲ್ಲಿ MLC ಗಳಿಗೆ ಇದಿಲ್ಲ ಅನ್ನೋಂಥದ್ದು ಬಿಟ್ರೆ ಬೇರೆ ಎಲ್ಲಾ ವಿಷಯದಲ್ಲೂ ಕಾನೂನು ರೂಪಿಸೋ ಅಂತದ್ರಲ್ಲಿ, ಬಿಲ್ ಪಾಸ್ ಮಾಡೋ ಅಂತದ್ರಲ್ಲಿ, ಬಿಲ್ಗಳ ಮೇಲೆ ಇರುವಂತ ವಿಷಯಗಳನ್ನ ಚರ್ಚೆ ಮಾಡಿ ಸದನದಲ್ಲಿ ಬಿಲ್ಗಳು ಪಾಸ್ ಮಾಡಿ ಎಲ್ಲವೂ ಕೂಡ ಏಕಸ್ವಾಮ್ಯವಾಗಿರೋ ಅಂತವ್ರು. ಆದ್ರೆ ನಿಮಗೆ ಮತದಾರರ ಸಂಖ್ಯೆ ಜಾಸ್ತಿ ಇರೋಂಥದ್ರಿಂದ MLA ಗಳಿಗೆ ಅವ್ರಿಗೆ ಕೊಡೋ ಕಾರ್ಯಕ್ರಮಗಳು ಬೇರೆ, ನಮಗ್ ಕೊಡೋ ಕಾರ್ಯಕ್ರಮಗಳು ಬೇರೆ. ಸರ್ಕಾರಗಳು ಈಗ ಉದಾಹರಣೆಗೆ ಯಾವುದೇ ಫಲಾನುಭವಿಗಳು ಆಯ್ಕೆ ಮಾಡ್ಬೇಕು, ನಾವು ನೇರ ಆಯ್ಕೆ ಮಾಡೋದಕ್ಕೆ ಆಗಲ್ಲ. ಅವ್ರಿಗಾದ್ರೆ ಅವ್ರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋಂತ ಒಂದ್ 10 ಗಂಗಾ ಕಲ್ಯಾಣ ಕೊಡ್ತಾ ಇದೀವಿ, ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡ್ಕೊಡಿ. 1000 ಮನೆ ಕೊಡ್ತಾ ಇದೀವಿ, ಶಾಸಕರ ಆಯ್ಕೆಯಲ್ಲಿ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡಿ ಫಲಾನುಭವಿ ಪಟ್ಟಿ ಕೊಡಿ. ಈ ತರದೆಲ್ಲವೂ ಕೂಡ ಅವ್ರಿಗೆ ಇರೋ. ನಮಗ್ ಆ ತರದ್ದಿಲ್ಲ. ನಾವು ಏನಿದ್ರು ಕೂಡ ನಮ್ ವ್ಯಾಪ್ತಿಯಲ್ಲಿ ಬರುವಂತ ನಮ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ ಅನ್ನು ನಾವು ಇದನ್ನ ಮಾಡ್ಬೇಕು. ಆದ್ರೆ ನಾವು ಉಪಾಧ್ಯಕ್ಷರಾಗಿರ್ತೀವಿ ಸಮಿತಿಗಳಲ್ಲಿ, ನಮಗೂ ನೋಡಲ್ ಕ್ಷೇತ್ರ ಅಂತ ಕೊಡ್ತಾರೆ. ನಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಅಷ್ಟು ತಾಲೂಕುಗಳ ಪೈಕಿ ನಾವು ಒಂದು ತಾಲೂಕನ್ನ ಆಯ್ಕೆ ಮಾಡಿ ನಾವಲ್ಲಿ ನೋಡಲ್ ಕ್ಷೇತ್ರದಲ್ಲಿ ನಾವು ಅಧ್ಯಕ್ಷತೆನೂ ಕೂಡ ಸಭೆಗಳಲ್ಲಿ ವಹಿಸ್ಬೋದು. ಸಭೆಗಳಲ್ಲಿ ಅಧ್ಯಕ್ಷೆ, ಸರ್ಕಾರ ಅಂದ್ರೆ ಅಧಿಕಾರಿಗಳ ಸಭೆ ಇತ್ಯಾದಿ ಎಲ್ಲ. ಒಂದು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಇದೊಂದ್ ರೀತಿ MLC ಸ್ಥಾನ ಅನ್ನೋಂಥದ್ದು 75 ಸದಸ್ಯರನ್ನು ಹೊಂದಿರುವಂತ ಮನೆಯಲ್ಲಿ 224 ಜನ ಸದಸ್ಯರು ಹೊಂದಿರುವಂತ ಮನೆಯಲ್ಲಿ ಚರ್ಚೆಗಳಾದಂತ ಸಂದರ್ಭದಲ್ಲಿ ಅಲ್ಲೇನೋ ಒಂದಿಷ್ಟು ವಿಷಯಗಳನ್ನು ಬಿಟ್ಟೋದ್ರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗೋಂಥದ್ದು ಬಿಟ್ಟೋದ್ರೆ ಇಲ್ಲಿ ಕಡಿಮೆ ಸಂಖ್ಯೆ ಶಾಸಕರು ಇರೋಂಥದ್ರಿಂದ ಇಲ್ಲಿ ಚಿಂತನ ಮಂಥನ ತುಂಬಾ ಚೆನ್ನಾಗ್ ಆಗುತ್ತೆ. ಅದ್ರಲ್ಲಿ ಏನಾದ್ರು ಬಂದ್ರೆ ಸರ್ಕಾರಕ್ಕೆ ಸಲಹೆ ರೂಪದಲ್ಲಿ ಕೊಡ್ಬೇಕು, ಬಿಲ್ಗಳಲ್ಲಿ ಕಾನೂನು ರೂಪಿಸೋಂಥದ್ರಲ್ಲಿ ಅಂತಂದಾಗ ಅಪ್ಪರ್ ಹೌಸ್ ನಲ್ಲಿ ಹೆಚ್ಚು ಅವರು ಇಲ್ಲಿ ಬರೋಂತ ಸಲಹೆಗಳನ್ನ ರೂಲ್ಸ್ ಮಾಡ್ಬೇಕಾದ್ರೆ, ಪಾಲಿಸಿ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಸಚಿವರು ಕೂಡ ಇದನ್ನ ಹೆಚ್ಚು ಗಮನಕ್ಕೆ ಅಂತಾರೆ. ಮತ್ತೆ ಇಲ್ಲಿ ಬಹಳ ಡೀಟೇಲ್ ಆಗಿರುವಂತ ಚರ್ಚೆಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅವ್ರು 224 ಜನ ಕೂತ್ ಚರ್ಚೆ ಮಾಡೋದು, ನಾವು 75 ಜನ, 1/3 ಭಾಗ. ಸಹಜವಾಗಿ ನಮಗ್ ಸಿಕ್ಕ ಅಂತದ್ ಅವ್ರ 3 ಜನಕ್ಕೆ ಡಿವೈಡ್ ಮಾಡ್ಬೇಕಲ್ಲಿ. ನಮಗ್ ಸ್ವಲ್ಪ ಅವಧಿ ಸಮಯ ಜಾಸ್ತಿ ಸಿಗತ್ತೆ ಚರ್ಚೆ ಮಾಡೋದಿಕ್ಕೆ. ಹಾಗಾಗಿ ಈ ತರದೆಲ್ಲ ಇರೋಂಥದ್ರಿಂದ ಒಂದ್ ಕಡೆ ಬೇರೆ ಜನರ ದೃಷ್ಟಿಯಲ್ಲಿ MLC ಅಂತಂದ್ರೆ ಇದು ಮೇಲ್ಮನೆ, ಇವ್ರಿಗೆ ಹೆಚ್ಚಿನ ಶಕ್ತಿ ಅಂದ್ರೆ ಅಧಿಕಾರದ ವ್ಯಾಪ್ತಿ ಇರೋದಿಲ್ಲ ಅನ್ನೋಂಥದ್ದು ಅಂದ್ಕೊಂಡಿರ್ಬೋದು. ಆದ್ರೆ ಖಂಡಿತ ಅಧಿಕಾರ ಇದೆ, ಅದನ್ನ ಚೆನ್ನಾಗ್ ಬಳಸ್ಕೊಂಡು ಅದನ್ನ ಒಳ್ಳೆ ಕೆಲಸ ಮಾಡೋ ಅಂತವ್ರು ಮಾಡ್ತಾ ಇದ್ದಾರೆ. ಇನ್ನ ಕೆಲವರು ಅವ್ರಿಗೇನು ವ್ಯಾಪ್ತಿಯಲ್ಲಿ ಏನು ಅವರಿಗೆ ಅನುದಾನ ಬರುತ್ತೆ ಆ ಅನುದಾನದ ಸರಿಯಾಗಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಸರ್, ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯ ರಂಗ ಅಥವಾ ಬೇರೆ ಯಾವುದೇ ರಂಗವನ್ನ ಪ್ರವೇಶ ಮಾಡಬೇಕು ಅಂತಂದ್ರೆ ಏನೋ ಒಂದು ವಿಚಾರ ಮೋಟಿವ್ ಆಗಿರುತ್ತೆ. ಅದನ್ನ ಸರಿ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕ್ರಾಂತಿ ಮಾಡ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಇನ್ಫ್ಯಾಕ್ಟ್ ತಮಗೂ ಕೂಡ ಒಂದು ಕಹಿ ಅನುಭವ ಆಗುತ್ತೆ. ತಮ್ಮ ಅಜ್ಜ ಅವರು ಬರೆದಂತಹ ವಿಲ್ ವಿಚಾರದಲ್ಲಿ ಅಧಿಕಾರಿಗಳು ತುಂಬಾ ಅಲದಾಡಿಸುವಂತೆ ಮಾಡ್ತಾರೆ ಅಂತ. ಅದಾದ ನಂತರ ಏನಾದ್ರು ಚೇಂಜಸ್ ಮಾಡೋದಕ್ಕಾಯ್ತಾ? ಪರ್ಟಿಕ್ಯುಲರ್ಲಿ ಆ ಪರ್ಟಿಕ್ಯುಲರ್ ಇಲಾಖೆಯ ಬಗ್ಗೆ ಏನಾದ್ರು ಗಮನ ಹರಿಸಿದ್ರ ಜಾಸ್ತಿ ಅಂತ? ಇಲ್ಲ, ಅದ್ ಏನಂದ್ರೆ ನೋಡಿ, ನಾವು ಸಿಸ್ಟಮ್ ಒಳಗಡೆ ಬರೋ ತನಕ ಆ ಸಿಸ್ಟಮ್ ಹೇಗ್ ನಡೆಯುತ್ತೆ ಅನ್ನೋಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಈಗ ಅನೇಕ ಜನ ನಮ್ಮ ಹತ್ರ ಈಗ ಶಾಸಕರಾಗಿರುವಂತ ಕಾರಣಕ್ಕೋಸ್ಕರ ಏನೇನೋ ಬೇಡಿಕೆಗಳನ್ನ ಇಟ್ಕೊಂಡ್ ಬರ್ತಾರೆ. ಆ ಬೇಡಿಕೆಗಳಲ್ಲಿ 99 ಭಾಗ ಅಲ್ಲಿ ಇದ್ದಂತ ಅಧಿಕಾರಿ ಮನ್ಸ್ ಮಾಡಿದ್ರೆ ತಕ್ಷಣಕ್ಕೆ ಅವ್ರು ಅದಕ್ಕೆ ಬೇಕಾದಂತ ರಿಸಲ್ಟ್ ಕೊಟ್ಟು ಅವ್ರ ಕೆಲಸ ಮಾಡಿ ಕಳಿಸ್ಬೋದು. ಅಂತದೇ ಅವ್ರ ಹೆಚ್ಚಿಗೆ ಬರೋ ಅಂತದ್ದು. ಆದ್ರೆ ಅನೇಕ ಸಾರಿ ಆ ಕೆಲ್ಸಗಳ ಸರ್ಕಾರದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಆಗಂತದಕ್ಕೆ ಬೇರೆ ಬೇರೆ ಕಾರಣಕ್ಕೋಸ್ಕರ ವಿಳಂಬ ಆಗ್ತಾ ಇರುತ್ತೆ. ಅವಾಗ ಒಬ್ಬ ಶಾಸಕರಂತವ್ರು ಇಂಟರ್ಫಿಯರ್ ಆಗಿ ಅವ್ರಿಗೆ ಫೋನ್ ಮಾಡಿ
ಇಲ್ಲ ಒಂದು ಶಿಫಾರಸ್ ಪತ್ರ ಕೊಟ್ಟು ಇದನ್ನ ಶೀಘ್ರವಾಗಿ ಬಗೆಹರಿಸ್ಕೊಡಿ, ಇದನ್ನ ನೀವು ಸರಿ ಮಾಡ್ಕೊಡ್ಬೇಕು ಅಂತೇಳಿ ಅವ್ರಿಗೆ ಸೂಚನೆಯನ್ನ ಕೊಟ್ಟಾಗ ಅದು ಕೆಲಸ ಆಗತ್ತೆ. ನನ್ನ ಜೀವನದಲ್ಲೂ ಕೂಡ ಏನಾಗಿತ್ತು ಅಂತಂದ್ರೆ, ನಾನು ಇನ್ನೂ ಅವಾಗ ನನಗೆ ಬಹುಶಃ 21-22 ವರ್ಷ ಅನ್ಸುತ್ತೆ ವಯಸ್ಸು. ಅವಾಗ ಒಂದು ನಗರಾಭಿವೃದ್ಧಿ ಇಲಾಖೆಯಲ್ಲಿ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಒಂದು ಸರ್ಕಾರಿ ಆದೇಶ ಆಗ್ಬೇಕಾಗಿತ್ತು. ಅದೇ ನಮ್ದೇ ಜಾಗ, ನಮ್ಮ ಅಜ್ಜ ಅವ್ರು ತಗೊಂಡಂತ ಜಾಗ, ಬಹಳ ಹಿಂದೆ ಒಂದು 40-50 ವರ್ಷದಿಂದ ತಗೊಂಡಂತ ಜಾಗದಲ್ಲಿ ನಮಗೆ ಅವತ್ತಿನ ಕಾನೂನಿನ ಪ್ರಕಾರ ಒಂದು ಎಕ್ಸಾಮ್ಷನ್ ಬೇಕಾಗಿತ್ತು. ಆ ಎಕ್ಸಾಮ್ಷನ್ಗೆ ಬೇಕಾದಂತ ಎಲ್ಲ ಡಾಕ್ಯುಮೆಂಟ್ಸ್, ಮತ್ತೊಂದು ಅದಕ್ಕೆ ಸಂಬಂಧಪಟ್ಟಂತ ವಿಲ್ ಎಲ್ಲವೂ ಕೂಡ ಇದ್ರು. ಅದೇ ಕೆಲ್ಸಕ್ಕೋಸ್ಕರ ಸುಮಾರು ನಾನು 1.5 ವರ್ಷ ಅಲಿಬೇಕಾದಂತ ಪರಿಸ್ಥಿತಿ ಆಯ್ತು. ಆವಾಗ ನನ್ನ ಅನುಭವಕ್ಕೆ ಬಂದಿದ್ದೇನು ಅಂತಂದ್ರೆ, ಈಗ ಯಾರೋ ಒಬ್ರು ಅಧಿಕಾರ ಇರೋಂತ ವ್ಯಕ್ತಿ ಬಂದ್ರೆ ತಕ್ಷಣಕ್ಕೆ ಅವ್ರ ಕೆಲ್ಸ ಮುಗಿಸ್ಕೊಂಡು ಹೋಗ್ತಾ ಇದ್ರು. ನಾವಲ್ಲಿ ಗಂಟೆಗಟ್ಲೆ ಕೂತಿದ್ರೆ ಅವ್ರು ನಮ್ಮನ್ನ ನೀನ್ ಯಾವ ಊರ್ ದಾಸಯ್ಯ ಅಂತಾನು ಕೂಡ ಮಾತಾಡಿಸ್ತಾ ಇರ್ಲಿಲ್ಲ. ಸೊ ಆತರ ಆದಾಗ ನನಗೆ ಅನ್ಸ್ತಿದ್ದೇನು ಅಂತಂದ್ರೆ, ಇಲ್ಲಪ್ಪ ಏನಾರ ಮಾಡ್ಕೋಬೇಕು ಅಂತಂದ್ರೆ ಕೆಲ್ಸಗಳಾಗ್ಬೇಕು ಸರ್ಕಾರದ ಹಂತದಲ್ಲಿ ಅಂತಂದ್ರೆ ಒಂದು ಅಧಿಕಾರ ಇರ್ಬೇಕು. ಇಲ್ಲ ಅಂದ್ರೆ ಇಲ್ಲ ಯಾರು ಅಧಿಕಾರ ಇರೋಂಥವ್ರು ನಮ್ ಜೊತೆಗೆ ಬಂದು ನಮ್ ಕೆಲಸ ಮಾಡಿಸ್ಕೊಡ್ಬೇಕು, ಇಲ್ಲ ನಮ್ಗೆ ಸ್ವತಃ ಅಧಿಕಾರ ಇರ್ಬೇಕು. ಇಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ ಅಂತ ಹೇಳಿ ನನಗೆ ಅವಾಗ್ಲೇ ಅನ್ಸಿತ್ತು. ಆದ್ರೂ ಕೂಡ ನಾನು ರಾಜಕಾರಣ ಕ್ಷೇತ್ರಕ್ಕೆ ಅಂತ ಒಂಥರ ನನಗೆ ಮನಸ್ಪೂರ್ವಕವಾಗಿ ಇಷ್ಟಪಟ್ಟಂತ ಕ್ಷೇತ್ರ ಅಲ್ಲ ಇದು. ಯಾಕಂದ್ರೆ ಒಳ್ಳೆ ಜನರು ಬಂದ್ರೆ ಇಲ್ಲಿ ನಮಗೆ ಈ ತರದ ವಾತಾವರಣದಲ್ಲಿ ಇರಕ್ಕಾಗತ್ತಾ, ನಮಗೆ ಚುನಾವಣೆ ಮತ್ತೊಂದೆಲ್ಲ ಮಾಡಕ್ಕಾಗತ್ತಾ ಅನ್ನೋಂಥದ್ದು ಬಹಳ ನನಗೆ ಆ ಸಂದರ್ಭದಲ್ಲಿ ಅನ್ಸಿತ್ತು. ಆದ್ರೂ ಎಲ್ಲೋ ಒಂದ್ ಕಡೆಗೆ ನನಗೆ ನಮ್ ಕೆಲವು ಸ್ನೇಹಿತರು ಅವರೆಲ್ಲಾನು ಕೂಡ ಆ ಟೈಮಲ್ಲಿ ನನಗೆ ಇದನ್ ಮಾಡಿದ್ರು, ಒಂಥರ ಇಲ್ಲ ನೀನು, ಯಾಕಂದ್ರೆ ನಾನು ವಿದ್ಯಾರ್ಥಿ ಸಮಯದಿಂದನೂ ಕೂಡ ಕಾಲೇಜ್ ಸೆಕ್ರೆಟರಿ ಆಗಿದ್ದೆ, ಹೈಸ್ಕೂಲ್ ಸೆಕ್ರೆಟರಿ ಆಗಿದ್ದೆ. ಸೊ ಹಾಗಾಗಿ ನಾನು ಸುಮಾರು 7-8 ವರ್ಷ ನಾನು ಇದ್ದಂತ ಶಾಲೆ ಮತ್ತು ಕಾಲೇಜುಗಳಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೆ, ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ. ಮತ್ತೆ ನಾನು ಓದಿ ಶಾಲೆಯಲ್ಲೂ ಕೂಡ ಹೈಸ್ಕೂಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ನಿನಗೆಲ್ಲ ಒಂದ್ ರೀತಿ ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗುವಂತ ಇದಿದೆ, ನೀನು ಯಾಕೆ ರಾಜಕೀಯ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಹೇಳಿ ಒತ್ತಡ ಮಾಡಿದ್ರು. ಹಂಗಾಗಿ ನಾನು 2008ರಲ್ಲಿ ಅಧಿಕೃತವಾಗಿ ಪೊಲಿಟಿಕ್ಸ್ ಗೆ ಅವಾಗ ಜಾಯಿನ್ ಆದೆ ನಾನು. ಓಕೆ ಸರ್, ಆಪ್ಷನ್ಗಳು ಬಹಳ ಇರುತ್ತೆ. ರಾಜಕೀಯಕ್ಕೆ ಬರಬೇಕು ಅಂತಂದ್ರೆ MLCನೇ ಆಗ್ಬೇಕು ಅನ್ನುವಂಥದ್ದಲ್ಲ, ಒಂದು ಪರ್ಟಿಕ್ಯುಲರ್ ಕ್ಷೇತ್ರವನ್ನ ಹುಡುಕೊಂಡು ಕೆಲಸ ಮಾಡುವಂತದ್ದು, ನಿರಂತರವಾಗಿ ಅಲ್ಲಿ ಜನರ ಜೊತೆ ಸಂಪರ್ಕವನ್ನ ಸಾಧಿಸುವಂತ ಪ್ರಯತ್ನಗಳಾಗ್ತಾ ಇರುತ್ತೆ. ಇನ್ಫ್ಯಾಕ್ಟ್ ತಾವು ಚಿತ್ರದುರ್ಗ ಮತ್ತು ಹೊಸದುರ್ಗವನ್ನ ಆಯ್ಕೆ ಮಾಡ್ಕೊಂಡಿದ್ದಂಥವ್ರು 2 ಬಾರಿ ಎಲ್ಲೋ ಒಂದು ಕಡೆ ಅವಕಾಶಗಳು ಮಿಸ್ ಆದಂತಹ ಸನ್ನಿವೇಶಗಳಿರುತ್ತೆ. ಈಗಲೂ ಕೂಡ ಪ್ರೆಸೆಂಟ್ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆಯಾ? ಯಾವ್ದಾದ್ರು ಬೇರೆ ಕ್ಷೇತ್ರ ಏನಾದ್ರು ಹುಡುಕೊಂಡಿದ್ದೀರಾ ಹೇಗೆ, ಅಥವಾ ಕ್ಷೇತ್ರಗಳು ವಿಂಗಡಣೆ ಆದಾಗ ಏನಾದ್ರು ಸ್ಪರ್ಧೆ ಮಾಡ್ಬೇಕು ಅನ್ನುವಂಥ ಪ್ಲಾನ್ ಏನಾದ್ರು ಇದೆಯಾ ಅಂತ? ಅಲ್ಲ, ನಾನು 2008ರಲ್ಲಿ ಅಧಿಕೃತವಾಗಿ, ಅದಕ್ಕಿಂತ ಮುಂಚೆ ನಾನು ನಮ್ಮ ಪರಿವಾರದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಧರ್ಮ ಜಾಗರಣ ಅಂತೇಳಿ. ಯಾಕಂದ್ರೆ ನಾನು ಓದಿದ್ದು ರಾಷ್ಟ್ರೋತ್ಥಾನ ಶಾಲೆಯಲ್ಲಿ. ಸೊ ಹಾಗಾಗಿ ನನಗೆ ಮುಂಚೆಯಿಂದನೂ ಕೂಡ ಸಂಘದ ಪರಿವಾರದ ಜೊತೆಗೆ ಹೆಚ್ಚು ಬೇರೆ ಬೇರೆ ರೀತಿಯಲ್ಲಿ ಜೋಡಿಸ್ಕೊಂಡಿದ್ದೆ. ನಾನು ಅಧಿಕೃತ ಬಿಜೆಪಿಗೆ ಬರೋದಕ್ಕಿಂತ ಮುಂಚೆ ನಾನು ಪರಿವಾರ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಸುಮಾರು 7-8 ವರ್ಷ ಕೆಲಸ ಮಾಡಿರೋ ಅಂತದಿತ್ತು. ಆಮೇಲೆ ಇಲ್ಲ ಬಿಜೆಪಿಗೆ ಹೋಗ್ಬೋದಾ ಅಂತೇಳಿ ನಾನು ಹಿರಿಯರ ಹತ್ರ ಕೆಲವ್ರ ಹತ್ರ ಮಾತಾಡಿದಾಗ ಆ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅಂತಂದ್ರೆ ಹೋಗ್ಬೋದು ಅಂತಾನು ಕೂಡ ನನಗೆ ಆ ಸಂದರ್ಭದಲ್ಲಿ ಹೇಳಿದ್ರು. ಹಾಗಾಗಿ ನಾನೇನ್ ಮಾಡಿದೆ, ಬಿಜೆಪಿಗೆ ಅಧಿಕೃತವಾಗಿ ಜಾಯಿನ್ ಆದೆ. ಮತ್ತೆ ಬಿಜೆಪಿಯಲ್ಲಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತು ಸೂಕ್ತವಾದಂತ ಅಭ್ಯರ್ಥಿ ಇರ್ಲಿಲ್ಲ 2008ರಲ್ಲಿ. ಯಾಕಂದ್ರೆ 2004ರಲ್ಲಿ ಯಾರು ಅಭ್ಯರ್ಥಿಯಾಗಿ ನಿಂತಿದ್ರು ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿ ಅವ್ರು ನಾನು ಚುನಾವಣೆಯನ್ನು ಮಾಡೋದಿಲ್ಲ ಅನ್ನೋ ತರದಲ್ಲಿ ಹೇಳ್ಬಿಟ್ಟಿದ್ರು, ಶಿವಣ್ಣ ಅಂತ. ಹಾಗಾಗಿ 2008ರಲ್ಲಿ ಅದು ಓಪನ್ ಆಗಿತ್ತು ಆ ಕ್ಷೇತ್ರ. ಸೊ ನಾನು ಚಿತ್ರದುರ್ಗದಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಆಸಕ್ತಿ ಬಯಸಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ನನಗೆ ಇನ್ನೂ 33 ವರ್ಷ ವಯಸ್ಸಾಗಿತ್ತು, 32-33 ವರ್ಷ ವಯಸ್ಸು. ನಾನು ಯಾವ ಚುನಾವಣೆ ನಿಂತಿರ್ಲಿಲ್ಲ. ಹಾಗಾಗಿ ನನಗೆ ಏನಂದ್ರು ಅಂದ್ರೆ, ನಿನಗೆ ಸ್ವಲ್ಪ ವಯಸ್ಸು ಇನ್ನು ಬಹಳ ಚಿಕ್ಕದಿದೆಯಪ್ಪ, ಯಾವ ಚುನಾವಣೆನೂ ನಿಂತಿಲ್ಲ, ಏಕ್ದಮ್ ಬಂದ ವಿಧಾನಸಭಾ ಚುನಾವಣೆ ನಿಲ್ಲೋದಕ್ಕಿಂತ ನಾನು ಯಾವ್ದಾರ ಬೇರೆ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿನೋ ಅಥವಾ ಈ ತರ ವಿಧಾನ ಪರಿಷತ್ತು ಈ ತರದ ಯಾವ್ದಾರ ಚುನಾವಣೆ ಮಾಡೋಣಂತೆ ಅಂತ ಹೇಳಿ ನಮ್ಮ ಇನ್ನೊಬ್ರು ಅಲ್ಲಿ ಸೀನಿಯರ್ ಲೀಡರ್ ಇದ್ರು, ಅವ್ರಿಗೆ ಟಿಕೆಟ್ ಕೊಟ್ರು.
ಅದಾದ ನಂತರ ಮತ್ತೆ 2013 ನಮ್ಮ ಚಿತ್ರದುರ್ಗದಲ್ಲಿ ಬಹಳಷ್ಟು ರಾಜಕೀಯವಾಗಿ ಅನುಭವವನ್ನು ಹೊಂದಿರುವಂತ ತಿಪ್ಪಾರೆಡ್ಡಿ ಅವರು ನಮ್ಮ ಪಕ್ಷಕ್ಕೆ ಬಂದಿದ್ರು ಅಷ್ಟೇ. 2008 ನಾನು ಬಂದಾಗ ಅವ್ರು ಬಂದಿರ್ಲಿಲ್ಲ. 2009 ಲೋಕಸಭಾ ಚುನಾವಣೆ ಅವ್ರು ಸೋತಿದ್ರು ಆ ವರ್ಷ. 2009 ಲೋಕಸಭಾ ಚುನಾವಣೆ ಟೈಮಲ್ಲಿ LK ಅದ್ವಾನಿ ಅವ್ರ ಚಿತ್ರಕ್ಕೆ ಬಂದಾಗ ಅವ್ರನ್ನ ಪಕ್ಷ ಸೇರ್ಪಡೆ ಮಾಡ್ಕೊಂಡ್ರು. ಅವಾಗ ಅವರು ಅಲ್ಲಿ MLC ಒಬ್ರು ನಮ್ಮ ಅಲ್ಲಿ ಸಿಟ್ಟಿಂಗ್ MLC ಒಬ್ರು ಆರೋಗ್ಯದ ಸಮಸ್ಯೆಗೋಸ್ಕರ ಅವ್ರ ನಿಧನ ಆದ ನಂತರ BT ಚನ್ನಬಸವಣ್ಣ ಅವ್ರ ನಿಧನ ಆದ ನಂತರ ತಿಪ್ಪಾರೆಡ್ಡಿ ಅವರು ಬೈ ಎಲೆಕ್ಷನ್ ನಿಂತು ಬೈ ಎಲೆಕ್ಷನ್ ರೆಗ್ಯುಲರ್ ಎಲೆಕ್ಷನ್ ಅವ್ರ ಜಸ್ಟ್ ಡೆತ್ ಆದ್ರು, ಅದು ಓಪನ್ ಆಯ್ತು ಕ್ಷೇತ್ರ, ನಿಂತರು MLC ಆದ್ರು. 2013 ಮತ್ತೆ ಅವರು ಬಿಜೆಪಿ MLA ನಿಂತು MLA ಆದ್ರು. ನನಗೆ ಅವಾಗ ನಾನು ಚುನಾವಣೆ ನಿಲ್ಬೇಕು, ಈ MLC ಚುನಾವಣೆ ನಿಲ್ಬೇಕು ಅನ್ನೋಂಥದ್ದೇನಿರ್ಲಿಲ್ಲ. ಇನ್ನೊಬ್ರಿಗೆ ನಮ್ಮ ಪಕ್ಷದಲ್ಲಿ ಟಿಕೆಟ್ ಬಹುತೇಕ ಇವ್ರಿಗೆ ನಿಲ್ತಾರೆ ಅಂತ ಹೇಳಿ ಅವ್ರ ಹೆಸರು ಫೈನಲ್ ಆಗಿತ್ತು. ಆದ್ರೆ ಅವ್ರ ಅನಿವಾರ್ಯ ಕಾರಣಕ್ಕೋಸ್ಕರ ನಾಳೆ ನಾಮಿನೇಷನ್ ಕೊನೆ ದಿವಸ ಇದೆ ಅಂದಾಗ ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದಕ್ಕೋಸ್ಕರ ನನಗೆ ಪಂಚಾಯತಿ ಅಂದ್ರೆ ಏನ್ ಗೊತ್ತಿಲ್ಲ, ಪಂಚಾಯತಿ ಸದಸ್ಯರು ಅಂದ್ರೆ ಏನ್ ಗೊತ್ತಿಲ್ಲ, ಈ ಚುನಾವಣೆ ಹೆಂಗ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ಅವಾಗ ಪ್ರಹ್ಲಾದ್ ಜೋಶಿ ಅವರಿದ್ರು, ಅವರು ಇಲ್ಲ ನೀನ್ ನಿಲ್ಲಪ್ಪ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಕ್ಷೇತ್ರದಲ್ಲಿ ಬಂದ ಚುನಾವಣೆ ನಿಂತು 2 ಸಾರಿ ಅಂದ್ರೆ ಒಂದು ಬೈ ಎಲೆಕ್ಷನ್ ಸೋತೆ, ಅವಾಗ ಸರ್ಕಾರ ಕಾಂಗ್ರೆಸ್ ಇತ್ತು, 120 ಟೋಟಲ್ ಸೋತೆ. ಮತ್ತೆ 2015 ರೆಗ್ಯುಲರ್ ಎಲೆಕ್ಷನ್ ಬಂತೆ, 2015 ಡಿಸೆಂಬರ್ ಅಲ್ಲಿ. ಅವಾಗ್ಲೂ ಕೂಡ ನನ್ನ ಅಭ್ಯರ್ಥಿ ಮಾಡಿದ್ರು. ಅವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು. ಬಹಳಷ್ಟು ಅವಾಗ ಅವರ ನನ್ನ ಕ್ಷೇತ್ರದಲ್ಲಿ ಬರೋಂತ 11 MLA ಗಳ ಪೈಕಿ 9 ಜನ ಕಾಂಗ್ರೆಸ್ ಶಾಸಕರಿದ್ರು. ಸೊ ಅವಾಗ ಮತ್ತೆ 100 ಚಿಲ್ಲರೆ ಓಟಲ್ಲಿ ಮತ್ತೆ 2ನೇ ಸರಿ ಸೋತೆ. ಆಮೇಲೆ ರಾಜಕಾರಣ ಸವಾಸನೆ ಬೇಡ, ನಿಂತ್ರೆ MLA ನಿಲ್ಬೇಕು. 2018 ಹೊಸದುರ್ಗ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿ, ಯಾಕಂದ್ರೆ ನಮ್ಮ ಸ್ವಂತ ಹಳ್ಳಿ ನಾನು NG ಹಳ್ಳಿ ಅಂತೇಳಿ ಹೊಳಲ್ಕೆರೆ ತಾಲೂಕು ಹೊಸದುರ್ಗ ತಾಲೂಕು ಬಾರ್ಡರ್ ಅಲ್ಲಿ ಇರೋ ಅಂತ ಹಳ್ಳಿ. ಅದು ನಮ್ ಸ್ವಂತ ಜಮೀನು, ನಮ್ ಹೊಲಗಳೆಲ್ಲ ಹೊಸದುರ್ಗ ತಾಲೂಕಲ್ಲಿದೆ. ಊರು ಮಾತ್ರ ಹೊಳಲ್ಕೆರೆ ತಾಲೂಕು ಗಡಿ ಮೇಲೆನೆ ಇದೆ. ಹಾಗಾಗಿ ನಮಗೆ ಹೆಚ್ಚು ನಮ್ಮ ತಂದೆಯವರು ಕೂಡ ಅಲ್ಲಿ APMC ಅಧ್ಯಕ್ಷರಾಗಿ 15 ವರ್ಷ ಕೆಲಸ ಮಾಡಿದ್ರು. ಸೊ ಆ ಕಾರಣಕ್ಕೋಸ್ಕರ ನಮ್ಗೆ ಹೆಚ್ಚಲ್ಲಿ ಒಡನಾಟನೂ ಕೂಡ ಇತ್ತು. ನಾನು 2018 ನನಗೆ ಅಲ್ಲಿ ಟಿಕೆಟ್ ಸಿಗುತ್ತೆ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ನನಗೆ ಆಗ್ಲೇ ಕರೆಸಿ ಮಾತಾಡಿದ್ರು, ಇಲ್ಲ ನೀನೇ ನಿಲ್ಬೇಕಲ್ಲಿ, ಓಡಾಟ ಮಾಡು ಅಂತ. ಆದ್ರೆ ಕೊನೆ ಕ್ಷಣದಲ್ಲಿ ಗೂಳಿಹಟ್ಟಿ ಶೇಖರ್ ಅವರನ್ನ ಚುನಾವಣೆ ಇನ್ನೊಂದು 3 ತಿಂಗಳಿದೆ ಅಂತ ಕರ್ಕೊಂಬಂದು, ಇಲ್ಲಪ್ಪ ಅವನು ನಮಗೆ ಹಿಂದೆ ಸರ್ಕಾರ ಮಾಡೋ ಅಂತ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ, ನಾವು ಹಂಗಾಗಿ ಅವ್ರನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ನೀನು ಹೆಂಗೋ MLC ನಿಂತಿದ್ದೆ ಸರಿ, ಈಗ ಮತ್ತೆ ಬರೋಂತ MLC ಚುನಾವಣೆ ನೀನೇ ನಿಲ್ಲಿವಂತೆ, ಇವನ್ನ ಗೆಲ್ಲಿಸ್ಕೊಂಬ, ಇಲ್ಲ 4 ನಾನು ಜಿಲ್ಲಾಧ್ಯಕ್ಷ ಇದ್ದೆ ಬಿಜೆಪಿ, 4 ಕ್ಷೇತ್ರ ಗೆಲ್ಸು, ನಿನ್ನ MLC ಮಾಡ್ತೀವಿ, ನಾಮಿನೇಟೆಡ್ MLC ಮಾಡ್ತೀವಿ ಅಂತ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದ್ರು. ನಾನು ನಮ್ಮ ಜಿಲ್ಲೆಯಲ್ಲಿ 5 MLA ಗೆದ್ರು ಆ ಟೈಮಲ್ಲಿ. ಆಮೇಲೆ ಸರ್ಕಾರ ಬರ್ಲಿಲ್ಲ, ಯಡಿಯೂರಪ್ಪನವರ ಮುಖ್ಯಮಂತ್ರಿನೂ ಆಗ್ಲಿಲ್ಲ, ನಮ್ದು 104 ಸೀಟ್ ಬಂತಷ್ಟೇ. ಹಾಗಾಗಿ ನಾನು ಅವ್ರ ಹತ್ರ ಮತ್ತೆ ನಮ್ಮ ಪಕ್ಷದ ಹಿರಿಯರ ಹತ್ರ ಇದ್ರ ಬಗ್ಗೆ ಹೋಗಿ ಕೇಳೋದ್ ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಏನಾರ ಕೇಳ್ಬೋದು ಹೋಗಿ, ಪಕ್ಷನ ಅಧಿಕಾರಕ್ಕೆ ಬರದೇ ಇದ್ದಾಗ ನನ್ನ MLC ಮಾಡ್ರಿ, ನೀವು ಅದನ್ನ ಹೇಳಿದಿರಾ ಇದನ್ನ ಹೇಳಿದಿರಾ ಅಂತ ಕೇಳೋದ್ ಚೆನ್ನಾಗಿರ್ಲಿಲ್ಲ ಅಂತೇಳಿ ನನ್ನ ಪಾಡಿ ನಾನು ಸುಮ್ನೆ ಇದ್ದೆ. ಪಕ್ಷದ ಸಂಘಟನೆ ಮಾಡ್ಕಂತ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ರಾಜ್ಯ ಕಾರ್ಯದರ್ಶಿ ಆದೆ, ಮತ್ತೆ ನಮ್ಮ ವಿಭಾಗದ ಇನ್ಚಾರ್ಜ್ ಆದೆ. ಇದೆಲ್ಲ ಮಾಡ್ತಾ ಈ ಚುನಾವಣೆ ಮತ್ತೊಂದ್ಸರಿ ಬಂತು. ಅವಾಗ ಯಾವ್ದೇ ಕಾರಣಕ್ಕೂ ಈ ಚುನಾವಣೆ ನಿಲ್ಲೋದ್ ಬೇಡ ಅಂತ ನಮ್ಮ ಮನೇಲಿ ಎಲ್ಲರದ್ದು ಕೂಡ ಒತ್ತಡ ಇತ್ತು. ಈ 2 ಸರಿ ಸೋತಿದೀಯ ಕಡಿಮೆ ಓಟಲ್ಲಿ, ನೀನ್ ಪಕ್ಷ ಕೆಲಸ ಮಾಡ್ಕೊಂಡಿದ್ಬಿಡು, ಇಲ್ಲ ಪಕ್ಷದ ಕೆಲ್ಸಾನು ನಿನಗ್ ಮಾಡಕ್ ಇದನ್ಸುತ್ತೆ ಅಂತಂದ್ರೆ ಪರಿವಾರದ ಕೆಲಸ ಮಾಡು, ಇದನ್ನ ನೀನ್ ಹೋಗಿ ಚುನಾವಣಾ ರಾಜಕೀಯ ಬೇಡ ಅಂತ ಬಹಳ ಇದು ಮಾಡಿದ್ರು. ಆದ್ರೆ ಮತ್ತೆ ನಮ್ಮ ಪಕ್ಷದ ಎಲ್ಲ ಹಿರಿಯರು ಒಂದ್ಸಾರಿ ನನ್ನ ಕರೆಸಿ ಮಾತಾಡಿ, ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯವರು, ನಮ್ಮ ರಾಜ್ಯದ ಅಧ್ಯಕ್ಷರು, ಮತ್ತೆ ಅವಾಗ ಮುಖ್ಯಮಂತ್ರಿ ಆದಂತ ಬಸವರಾಜ ಬೊಮ್ಮಾಯಿ ಅವರು, ಇವರೆಲ್ಲರೂ ನನ್ನ ಹತ್ರ ಕರೆಸಿ ಮಾತಾಡಿ, ಇಲ್ಲ ಈ ಸರಿ ಅವಕಾಶ ಆಗುತ್ತೆ, ಮಾಡು, ನಾವೆಲ್ಲ ಗಟ್ಟಿಯಾಗಿ ಚುನಾವಣೆಯನ್ನ ಮಾಡೋ ತರದಲ್ಲಿ ಎಲ್ಲ ಹೊಂದಾಣಿಕೆ ಮಾಡ್ತೀವಿ ಅಂತ ಹೇಳಿ ಮಾಡಿದ ಕಾರಣ ಈ ಸರಿ ನಾನು ಹೆಚ್ಚು ಬಹುಮತದಲ್ಲಿ ಗೆದ್ದೆ.
ಸರ್, ತಮ್ಮದೇ ಆದಂತಹ ಒಂದು ಇತಿಹಾಸ ಇದೆ ತಮ್ಮ ಕುಟುಂಬದ್ದು. ಇನ್ಫ್ಯಾಕ್ಟ್ ತಮ್ಮ ಅಜ್ಜ ಅವರು ಕೊಟ್ಟಿಗೆ ರಂಗಪ್ಪ ಅಂತ ಹೇಳಿ ಸ್ವತಂತ್ರ ಹೋರಾಟದಲ್ಲೆಲ್ಲ ಭಾಗವಹಿಸಿದಂಥವ್ರು, ಮತ್ತು ತಮ್ಮ ಅಜ್ಜನ ಕಡೆ ಅಜ್ಜಿ ಕಡೆ ಇಬ್ರು ಕೂಡ ಮೇಲ್ಮನೆಯಲ್ಲಿ ಸ್ಥಾನ ಪಡೆದಿದ್ದಂಥವ್ರು, ಮತ್ತು ಪುಟ್ರಂಗ ಚೆಟ್ಟಿ ಪುರಭವನವನ್ನ ನೋಡಿದ ತಕ್ಷಣ ಒಂದು ಕ್ಷಣ ಮೈಂಡ್ ಅಲ್ಲಿ ನೀವು ಬಂದು ಹೋಗ್ತೀರಿ, ಯಾಕೆಂತಂದ್ರೆ ಅದಕ್ಕೂ ನಿಮ್ಗೂ ಕನೆಕ್ಷನ್ ಇದೆ ಅನ್ನುವಂಥದ್ದು. ಈ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತಾಡೋದಾದ್ರೆ ಸರ್. ನಮ್ ತಾಯಿ ಮೂಲತಃ ಬೆಂಗಳೂರಿನವರು. ಓಕೆ. ನಮ್ ತಾಯಿಯವರ ಮುತ್ತಜ್ಜ ಬಂದು ಪುಟ್ಟನ್ ಚೆಟ್ಟಿ ಅವರು ದಿವಾನ್ ಆದಂತವ್ರು, ಬೆಂಗಳೂರಿನ ಮೊದಲನೇ ನಗರಸಭಾ ಅಧ್ಯಕ್ಷರು, ಮತ್ತು ಬೆಂಗಳೂರಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಅವತ್ತಿನ ಮಹಾರಾಜರ ಜೊತೆ ಕೈ ಜೋಡಿಸಿ ತುಂಬಾ ಅಭಿವೃದ್ಧಿ ಕೆಲಸಗಳನ್ನ ಬೆಂಗಳೂರಿನಲ್ಲಿ ಇವತ್ತು ಕೂಡ ಅದು ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು, ಮತ್ತು ನಮ್ಮ ಬೆಂಗಳೂರು ನಗರಸಭೆ ಆದ ನಂತರ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ನೀಲನಕ್ಷೆಯನ್ನ ತಯಾರು ಮಾಡಿದಂತವ್ರು ಮಹಾರಾಜರ ಜೊತೆಗೆ ಸೇರಿ ಈ ತರದ ಅನೇಕ ಕೆಲ್ಸಗಳನ್ನ, ಹಾಸ್ಟೆಲ್ಗಳನ್ನ ತೆರೆದಂತವ್ರು ಬೆಂಗಳೂರಿನಲ್ಲಿ. ಮತ್ತು ಈ ಬರಗಾಲ ಇತ್ಯಾದಿ ಬಂದಾಗ ಸಾಮೂಹಿಕವಾಗಿ ಅವರಿಗೆ ಊಟದ ವ್ಯವಸ್ಥೆ ಬಂದಂತವರಿಗೆ, ಬೆಂಗಳೂರಿನವ್ರಿಗೆಲ್ಲರೂ ಬೆಂಗಳೂರಿಗೆ ಬಂದಂತವರಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಊಟದ ವ್ಯವಸ್ಥೆಗಳನ್ನ ಇತ್ಯಾದಿ ಎಲ್ಲ ಮಾಡ್ತಾ ಇದ್ದಂತವ್ರು. ಸೊ ಅವ್ರ ದೊಡ್ಡ ಇತಿಹಾಸ ಇದೆ ಸರ್. ಪುಟ್ಟನ್ ಚೆಟ್ಟಿ ಅವರು ನಮ್ಮ ತಾಯಿ ಅವರ ಮರಿ ಮೊಮ್ಮಗಳು. ನಮ್ಮ ತಾಯಿ ಚಿತ್ರದುರ್ಗಕ್ಕೆ ಮದುವೆ ಆಗಿದ್ದು. ನಮ್ಮ ತಂದೆಯವ್ರ ತಂದೆ ಕೊಟ್ಟಿಗೆ ರಂಗಪ್ಪ ಅಂತ ಹೇಳಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು 3ನೇ ಕ್ಲಾಸ್ ಓದ್ಲಿಲ್ದ ಇರೋಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಭೆಗಳಾಗ್ತಾ ಇತ್ತು, ಈ ತರ ಸ್ವಾತಂತ್ರ್ಯ ಹೋರಾಟಗಾರರು ಸೇರಿ ಚರ್ಚೆ ಮಾಡ್ತಾ ಇದಾರೆ ಅಂತ ಗೊತ್ತಾದಾಗ ಆ ಸಭೆಗಳಲ್ಲಿ ಹೋಗ್ಬೇಕು ಅಂತ ಕೆಲವರು ಆ ವಯಸ್ಸಿನ ಯುವಕರು 16-17 ವರ್ಷದ 20 ವರ್ಷದ ಯುವಕರೆಲ್ಲ ಸೇರಿ ಬೆಂಗಳೂರಿಗೆ ನಡ್ಕೊಂಡು ಬೆಂಗಳೂರಲ್ಲಿ ಆಗಂತ ಸಭೆಗಳಿಗೆ ಚಿತ್ರದುರ್ಗದಿಂದ ನಮ್ಮ ಹಳ್ಳಿಯಿಂದ ನಡ್ಕೊಂಡ್ ಬರ್ತಾ ಇದ್ರು. ಅನೇಕ ಸರಿ ಸೈಕಲ್ ಅಲ್ಲಿ ಬೆಂಗಳೂರಿಗೆ ಬಂದು ಈ ತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ಬಹಳಷ್ಟು, ಯಾಕಂದ್ರೆ ವಯಸ್ಸಿನಲ್ಲಿ ಚಿಕ್ಕವರಾದ ಕಾರಣ ಅವ್ರು ಬಹಳ ಕೆಲಸ ಮಾಡಿದ್ದೇನು ಅಂತಂದ್ರೆ ಆ ಟೈಮಲ್ಲಿ ಮೆಸೆಂಜರ್ ಟೈಪ್. ಈ ಅವರು ಕೊಟ್ಟಂತ ಮಾಹಿತಿಯನ್ನ ಇಲ್ಲಿ ಯಾರೋ ಸ್ವಾತಂತ್ರ್ಯ ಹೋರಾಟಗಾರ ನಾಯಕರಿದ್ರೆ ಆ ವಿಷಯನ ಇನ್ನೊಂದ್ ಕಡೆ ತಲುಪಿಸ್ಬೇಕು ಅಂತಂದ್ರೆ, ಈಗ ಇವ್ರನ್ನ ಯಾರು ಹಿಡಿತಾ ಇರ್ಲಿಲ್ಲ ಅವಾಗ, ಇವ್ರು ಯಾರು ಅಂತಾನೂ ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ಅಂಡರ್ ಕವರ್ ಆಪರೇಟರ್ಸ್ ತರ ಇವರು ಒಂದೂರಿಂದ ಒಂದೂರಿಗೆ ಹೋಗೋದು, ಸೈಕಲ್ ಹೊಡ್ಕೊಂಡು ಅಲ್ಲಿ ಮಾಹಿತಿ ಅವ್ರಿಗೆ ಕೊಡೋದು, ಆ ಊರಿಂದ ಮತ್ತೆ ಇನ್ನೊಂದ್ ಊರಿಗೆ ಹೋಗೋದು, ಆ ತರದ್ದೆಲ್ಲ ಮಾಡ್ಕಂತ ಇದ್ದಂತವ್ರು. ಆಮೇಲೆ ಜೈಲಿಗೆ ಹೋದ್ರು, ಬಳ್ಳಾರಿ ಜೈಲಿಗೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ 43ನೇ ಇಸ್ವಿಯಲ್ಲಿ 2 ವರ್ಷ ಅವರು ಜೈಲಲ್ಲಿ ಇದ್ರು. ಆ ಟೈಮಲ್ಲಿ ಅವ್ರಿಗೆ ಹೆಚ್ಚಿನದಾಗಿ ಒಡನಾಟ ನಮ್ಮ ಚಿತ್ರದುರ್ಗದ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು, ಕರ್ನಾಟಕದ ಏಕೀಕರಣ ಮಾಡಿದಂತ ನಿಜಲಿಂಗಪ್ಪ ಅವ್ರ ಜೊತೆಗೆ ಹೆಚ್ಚು ಒಡನಾಟ ಪ್ರಾರಂಭ ಆಗಿ ಅವರು ನಿಜಲಿಂಗಪ್ಪ ಅವ್ರ ಜೊತೆಗೆ ಸಂಪೂರ್ಣವಾಗಿ ಅವರು ರಾಜಕೀಯವಾಗಿ ಜೋಡಿಸ್ಕೊಂಡು ಆ ಟೈಮಲ್ಲಿ ಅವ್ರಿಗೆ ಈ MRS ಸದಸ್ಯರನ್ನು ಕೂಡ ಮಾಡ್ತಾರೆ 45ರಲ್ಲಿ. ಮೈಸೂರು ರಾಯಲ್ ಅಸೆಂಬ್ಲಿಯ ಸದಸ್ಯರನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಮಹಾರಾಜರು ಈ ಭಾಗಕ್ಕೆ ಬಂದಾಗ ನಮ್ ಜಿಲ್ಲೆಯಿಂದ 2 MRS ಸದಸ್ಯರನ್ನ ಮಾಡುವಂತ ಆಯ್ಕೆ ಅವಕಾಶ ಸಿಕ್ಕಾಗ ಒಂದು ಪತ್ತಿ ಬಸಪ್ಪನವರು ಅಂತೇಳಿ ಅವರು ಬಳ್ಳಾರಿ ಮತ್ತು ಚಿತ್ರದುರ್ಗ ಗಡಿ ಭಾಗದಲ್ಲಿ ರಾಂಪುರ ಅಂತಿದೆ, ಆ ಊರಿನವರು. ಇನ್ನೊಂದು ನಮ್ದು ಈ ಕಡೆ ಹೊಸದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಗಡಿ ಭಾಗ ಬರುತ್ತೆ, ಅಲ್ಲಿಂದ ನಮ್ಮ ಅಜ್ಜ ಅವ್ರನ್ನ ಆಯ್ಕೆ ಮಾಡಿ MRS ಸದಸ್ಯರು ಮಾಡ್ತಾರೆ. ತದನಂತರ ನಿಜಲಿಂಗಪ್ಪನವರು 52ರಲ್ಲಿ ಅವರನ್ನ ಮತ್ತೆ ವಿಧಾನ ಪರಿಷತ್ತಿಗೆ ಲೋಕಲ್ ಬಾಡೀಸ್ ಇಂದಾನೆ ಆಯ್ಕೆ ಮಾಡಿ ಅವರನ್ನ ಮೊದಲನೇ ಬಾರಿ ಶಾಸಕರು ಮಾಡ್ತಾರೆ. ಸೊ ಹಾಗಾಗಿ ನನಗೆ 2 ಕಡೆಯಿಂದ ಇದೆ. ಆದ್ರೆ ನಾನು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ ಅನ್ನೋ ತರದಲ್ಲಿ ಏನು ನಿರಂತರವಾಗಿ ಅವ್ರಾದ್ಮೇಲೆ ಇವ್ರು ಏನಿಲ್ಲ, ಅವ್ರಿದ್ರೆ ನಮ್ಮ ಅಂದ್ರೆ ನಾನಂತೂ ಅವ್ರನ್ನ ಪುಟ್ಟನ್ ಚೆಟ್ಟಿ ಅವ್ರನ್ನ ನೋಡೇ ಇಲ್ಲ. ಅವ್ರು ತೀರೋಗಿರೋದೇ 1920ನೇ ಇಸ್ವಿಲ್ಲ 25 ಅವ್ರು ತೀರೋಗಿದ್ದಾರೆ. ನಮ್ಮ ಅಜ್ಜನೂ ಕೂಡ ನಾನು ಪ್ರಬುದ್ಧಮಾನಕ್ಕೆ ಬರೋಷ್ಟೊತ್ತಿಗೆ ನಮ್ಮ ಅಜ್ಜನೂ ತೀರೋಗಿದ್ರು. ಅಂದ್ರೆ ನಾನ್ ಪೊಲಿಟಿಕ್ಸ್ ಅಂದ್ರೆ ಏನು ಅಂತ ಗೊತ್ತಾಗಷ್ಟೊತ್ತಿಗೆ ಆಗ್ಲೇ ನನಗೆ 15-16 ವರ್ಷ ಆಗಷ್ಟೊತ್ತಿಗೆ ಅವರು ತೀರೋಗಿದ್ರು. ಸೊ ಹಂಗಾಗಿ ನನಗೇನು ಆ ಪೊಲಿಟಿಕಲ್ ಛಾಯೆ ನಮ್ಮ ಮೇಲೆ ಇದೆ ಅಥವಾ ಇದಿದೆ ಅನ್ನೋಂಥದ್ದಿಲ್ಲ. ಆದ್ರೆ ನಮಗೆ ನಮ್ಮ ಕುಟುಂಬಕ್ಕೊಂದು ಇತಿಹಾಸ ಇದೆ. ಜನ ಈಗಲೂ ಕೂಡ ಅನೇಕ ಹಳ್ಳಿಗಳಿಗೆ ಹೋದಾಗ ನಿಮ್ಮ ಅಜ್ಜ ಅವರೇ ನಮ್ಮ ಊರಿಗೆ ಎಲೆಕ್ಟ್ರಿಸಿಟಿಯನ್ನ ತಂದಿದ್ದು, ನಿಮ್ಮ ಅಜ್ಜ ಅವ್ರು ಇಂಥ ಮಂತ್ರಿನ ಕರ್ಕೊಂಡ್ ಬಂದಿದ್ರು, ನಿಮ್ಮ ಅಜ್ಜ ಅವ್ರು ಇಂಥ ಅವ್ರ ಹತ್ರ ಕರ್ಕೊಂಡು ಹೋಗಿ ನಮ್ಮೂರಿಗೆ ಕೆರೆ ಕಟ್ಸ ಅಂತ ಸಂದರ್ಭದಲ್ಲಿ ಅನುದಾನ ಕೊಡ್ಸಿದ್ರು ಅಂತ ಈಗಲೂ ಕೂಡ ಹೇಳ್ತಾರೆ. ಸೊ ಅದೆಲ್ಲ ಒಂದ್ ಕಡೆ ನಮಗೆ
ಹೆಮ್ಮೆ ಇದೆ. ಅವರು ಆಗಿನ ಕಾಲದಲ್ಲೇ ಗ್ರಾಮೀಣ ಭಾಗದಲ್ಲಿ ಕೆಲ್ಸಗಳಾಗ್ಬೇಕು ಅಂತೇಳಿ ಕರೆಂಟ್ ತಂದ್ರು, ನೀರನ್ನ ಕೆರೆಗಳನ್ನ ಮಾಡಿಸಿದ್ರು. ಮತ್ತೆ ನಮ್ಮ ಚಿತ್ರದುರ್ಗ ಮತ್ತೆ ಹೊಳಲ್ಕೆರೆ ಭಾಗದಲ್ಲಿ, ಹೊಸದುರ್ಗ ಭಾಗದಲ್ಲಿ ಅನೇಕ ಗ್ರಾಮಗಳಿಗೆ ಬ್ಯಾಂಕ್ಗಳನ್ನ ತಂದ್ರು, ಪಶು ವೈದ್ಯಕೀಯ ಹಾಸ್ಪಿಟಲ್ ತಂದ್ರು, ಆಮೇಲೆ ಹೈಸ್ಕೂಲ್ ಅಂತ ತಂದ್ರು. ಬಹುತೇಕ ಆ ಭಾಗದಲ್ಲಿ ಏನ ಬೇಕಾಗ್ತಾ ಇತ್ತು ಅದೆಲ್ಲವೂ ಕೂಡ ಇವರಿಗೆ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಂತ ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಇದ್ದ ಕಾರಣಕ್ಕೋಸ್ಕರ ನಾನು ಹೇಳ್ತಾರೆ 1950, 60, 70ನೇ ಇಸ್ವಿ ಆ 20-25 ವರ್ಷದಲ್ಲಿ ಅನೇಕ ಹಳ್ಳಿಗಳಿಗೆ ಇದನ್ನೆಲ್ಲ ಮಾಡಿದ್ದಾರೆ ನಮ್ಮ ಅಜ್ಜ ಅವರು. ಸೊ ಈಗಲೂ ಕೂಡ ನಾನು ಹೋದಾಗ ನನ್ನ ಅಂತ ಮೊಮ್ಮಗ ಅಥವಾ ನಮ್ ಕುಟುಂಬದ ಹೆಸರು ಅವರೇ, ಈಗಿನ ಕಾಲದ ಹುಡುಗರಲ್ಲ ಬಿಡಿ, ಯಜಮಾನ್ರ ಅಂತ ಅವ್ರು ಬಂದಾಗ ಇಲ್ಲಪ್ಪ ನಿಮ್ಮ ಅಜ್ಜ ಅವರೇ ನಮ್ಮ ಊರಿಗೆ ಶಾಲೆ ಮಾಡಿಸ್ಕೊಟ್ಟಿದ್ದು, ನಿಮ್ಮ ಅಜ್ಜ ಅವ್ರಿಗೆ ಇವ್ರಿಗೆ ಕರೆಂಟ್ ತಂದು ಕೊಟ್ರು ಅಂತೆಲ್ಲ ನನಗೆ ಹೇಳ್ತಾರೆ. ಓಕೆ ಸರ್, ಇನ್ಫ್ಯಾಕ್ಟ್ ಅನೇಕ ರಾಜಕಾರಣಿಗಳಿಗೆ ಅವ್ರದೇ ಆದಂತಹ ಒಂದು ಬಿಸ್ನೆಸ್ ಉದ್ಯಮ ಇದ್ದೇ ಇರುತ್ತೆ. ಅಪಾರ್ಟ್ ಫ್ರಮ್ ಪೊಲಿಟಿಕ್ಸ್ ಏನೆಲ್ಲ ಬಿಸ್ನೆಸ್ ಮಾಡ್ತೀರಿ ಅಂತ? ಈಗ ನಾನು ಆಕ್ಚುಲಿ ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿಬಿಡಿ, ಈಗ ಯಾವ ಬಿಸ್ನೆಸ್ ನಾನು ಮಾಡ್ತಾ ಇಲ್ಲ. ಮುಂಚೆ ಏನು ಅಂತಂದ್ರೆ ಸ್ವಲ್ಪ ನನಗೆ ಈ ಎಕ್ಸ್ಪ್ಲೋರಿಂಗ್ ಮೈಂಡ್ ಜಾಸ್ತಿ. ನನಗೆ ಎಕ್ಸ್ಪ್ಲೋರಿಂಗ್ ಅಂತಂದ್ರೆ ಏನಾರ ವಸ್ತು ಮಾಡ್ಬೇಕು, ಏನಾರ ಹುಡ್ಕಬೇಕು ಅಂತೇಳಿ ನಾನು 15-16 ವರ್ಷದವನಿದ್ದಾಗ್ಲೇನೆ ನಾನು ತೆಂಗಿನಕಾಯಿ ವ್ಯಾಪಾರ ಪ್ರಾರಂಭ ಮಾಡಿದ್ದೆ. ಸೊ ತೆಂಗಿನಕಾಯಿ ಹಳ್ಳಿಯಲ್ಲಿ ನಮ್ದೇ ತೆಂಗಿನಕಾಯಿ ಇದ್ದಿದ್ದನ್ನ ಸುಲಿಸಿ ಅದನ್ನ ಚೀಲ ಮಾಡಿ ಬಾಂಬೆಗೆ ಲಾರಿಯಲ್ಲಿ ಮಲ್ಕೊಂಡು ಹೋಗಿ, ಲಾರಿಯನ್ನ ಬಾಂಬೆಗೆ ತಗೊಂಡೋಗಿ, ನಾನು ಮೊದಲನೇ ಬಾರಿ ಬಾಂಬೆಗೆ ಹೋಗಿದ್ದು, ಹೆಂಗಿದೆ ಅಂತಾನೆ ಗೊತ್ತಿರ್ಲಿಲ್ಲ. ಅಲ್ಲಿ ನಮ್ಮ ಸುತ್ತಮುತ್ತಲು ಬೇರೆ ವ್ಯಾಪಾರಸ್ಥರಿಂದ ಮಾಹಿತಿ ಪಡ್ಕೊಂಡು ಬಾಂಬೆಗೆ ಹೋಗಿ ತೆಂಗಿನಕಾಯಿ ಮಾರಿ, ಆ ಮಾರಿದ ಅನುಭವ ಪಡ್ಕೊಂಡು ಸೊ ಮತ್ತೆ ಬಂದು ರಜದಲ್ಲಿ ತೆಂಗಿನಕಾಯಿ ಖರೀದಿ ಮಾಡೋದಕ್ಕೆ ಹೋಗ್ತಾ ಇದ್ದೆ. ನನ್ನ ಹೆಸರಿಗೆ ಲೈಸೆನ್ಸ್ ಸಿಗಲ್ಲ ಅಂತೇಳಿ ನಮ್ ತಾಯಿ ಹೆಸರಿಗೆ ಒಂದು APMC ಲೈಸೆನ್ಸ್ ತಗೊಂಡು KR ಟ್ರೇಡರ್ಸ್ ಅಂತ ನಾನು ಅದನ್ನ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಮತ್ತೆ ಮಾರ್ಕೆಟ್ ಅಲ್ಲಿ APMC ಯಾರ್ಡಲ್ಲಿ ಒಂದು ಟ್ರೇಡಿಂಗ್ ಅಂಗಡಿಯನ್ನ ಮಾಡಿದ್ವಿ. ಅದಾದ ನಂತರ ಹೋಟೆಲ್ ಮಾಡಿದ್ವಿ ಚಿತ್ರದುರ್ಗದಲ್ಲಿ. 98ರಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ, ಕನ್ಸ್ಟ್ರಕ್ಷನ್. ಹೀಗೆ ಟ್ರಾನ್ಸ್ಪೋರ್ಟೇಶನ್ ಬಿಸ್ನೆಸ್ ನಮ್ದು ಜಯಪದ್ಮ ಮೋಟಾರ್ಸ್ ಅಂತ 1949ನೇ ಇಸ್ವಿಯಿಂದ ನಮ್ಮ ಚಿತ್ರದುರ್ಗ ಭಾಗದಲ್ಲಿ, ಮಧ್ಯ ಕರ್ನಾಟಕದಲ್ಲಿ, ಈ ಕಡೆ ಶಿವಮೊಗ್ಗ, ಮಂಗಳೂರು ಭಾಗ, ತಿರುಪತಿಗೆ ಸೊ ನಮ್ದು ಬಹಳ ಹೆಸರಾಂತ ಟ್ರಾನ್ಸ್ಪೋರ್ಟ್ ಸಂಸ್ಥೆ. ಅಂದ್ರೆ ನನಗೆ ಹೆಮ್ಮೆ ಇದೆ. ನಮ್ಮ ಅಜ್ಜ ಅವತ್ತು ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಅವರೆಲ್ಲ ಸಂಸ್ಥೆ ನಡೆಸಿದಾಗ ಅವ್ರು ಏಳಿಗೆ ಇದ್ದ ನಮ್ಮ ಬಸ್ಸಲ್ಲಿ ಕೆಲಸ ಮಾಡ್ತಿದ್ದಂತ ನಮ್ಮ ಸಿಬ್ಬಂದಿಗೆ ಅವ್ರು ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ, ರಸ್ತೆಯಲ್ಲಿ ಯಾರೇ ಬಸ್ಸಿಗೆ ಕೈ ಅಂದ್ರೆ ಮಹಿಳೆ, ಕೈಯಲ್ಲಿ ಮಗು, ಬ್ಯಾಗ್ ಏನಾರ ಇತ್ತು ಅಂತಂದ್ರೆ ನೀವು ಯಾವ ಕಾರಣಕ್ಕೂ ಬಸ್ ನಿಲ್ಲಿಸ್ತಾರೆ ಹೋಗ್ಬೇಡಿ. ನಿಲ್ಲಿಸಿ ಅವ್ರನ್ನ ಬ್ಯಾಗ್ ಕೈಯಲ್ಲಿರೋದನ್ನ ಇಟ್ಕೊಂಡು ಅವ್ರನ್ನ ಹತ್ತಿಸ್ಕೊಂಡು ಮುಂದೆ ಯಾವ ಸ್ಟಾಪಿಗೆ ಅವ್ರು ಇಳಿಬೇಕು ನೀವೇ ಮುತುವರ್ಜಿ ವಹಿಸಿ ಅವ್ರನ್ನ ಇಳಿಸಿ ಅವ್ರು ಹೋಗೋ ತರ ನೋಡ್ಕೋಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಂತ ಕಾರಣಕ್ಕೋಸ್ಕರ ನಮ್ಮ ಬಸ್ಸು ಸುಮಾರು 75 ವರ್ಷದ ಮೇಲಾಗಿದೆ ನಮ್ಮ ಸಂಸ್ಥೆಗೆ. ಈಗಲೂ ಕೂಡ ಜನ ಬಹಳ ಪ್ರೀತಿಯಿಂದ ಜಯಪದ್ಮ ಬಸ್ ನಲ್ಲಿ ನಾವು ಓಡಾಟ ಮಾಡಿದೀವಿ. ಜಯಪದ್ಮ ಬಸ್ ನಮಗೆ ಚೆನ್ನಾಗಿ ಗೊತ್ತಿರೋ ಅಂತ ಬಸ್ಸು ಅಂತ ಹೇಳಿ ನಾವು ಬಸ್ಗಳನ್ನ ಈಗ ಆಲ್ಮೋಸ್ಟ್ ಕಡಿಮೆ ಮಾಡ್ಬಿಟ್ಟಿದೀವಿ. ನಮ್ದು ಹಿಂದೆ 40-45 ಬಸ್ ಇತ್ತು. ಈಗ ನಾವು ನಡೆಸೋರು ಯಾರು ಇಲ್ಲ, ನಮ್ಮ ಮನೆಯಲ್ಲಿ ನೋಡ್ಕೋಣ ಅಂತವ್ರು ಯಾರು ಇಲ್ಲ. ನಮ್ಮ ತಂದೆಯವ್ರಿಗೆಲ್ಲ ವಯಸ್ಸಾಯ್ತು, 86 ವರ್ಷ ನಮ್ಮ ತಂದೆಗೆ. ಹಾಗಾಗಿ ನಾವು ಬಸ್ ಸಂಸ್ಥೆ ಇಲ್ಲ. ಆದ್ರೆ ಹೆಸರು ಮಾತ್ರ ಈಗಲೂ ಕೂಡ ನೀವು ಆ ಭಾಗದಲ್ಲಿ ಯಾರನ್ನೇ ಹೋಗಿ ಜಯಪದ್ಮ ಅಂತ ಕೇಳಿದ್ರೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಬಸ್ ಮಾಡಿದ್ರು ನಮ್ಮ ಅಜ್ಜ ಅವರು. ವ್ಯಾವಹಾರಿಕ ಕ್ಷೇತ್ರಗಳಿಗಿಂತ ತೀರ್ಥಕ್ಷೇತ್ರಗಳಿಗೆ ಬಸ್ ಮಾಡಿದ್ದು. ಧರ್ಮಸ್ಥಳ, ಚಿತ್ರದುರ್ಗ ಧರ್ಮಸ್ಥಳಕ್ಕೆ ಬಸ್ಸು 1957ನೇ ಇಸ್ವಿಲೇ ಬಸ್ ಬಿಟ್ಟಿದ್ರು ಚಿತ್ರದುರ್ಗ ಧರ್ಮಸ್ಥಳಕ್ಕೆ. ಮತ್ತೆ ಚಿತ್ರದುರ್ಗ ತಿರುಪತಿಗೆ 1962ನೇ ಇಸ್ವಿಯಲ್ಲಿ ಚಿತ್ರದುರ್ಗ ತಿರುಪತಿಗೆ ಬಸ್ ಬಿಟ್ಟಿದ್ರು. ಆಮೇಲೆ ಚಿತ್ರದುರ್ಗ ಶೃಂಗೇರಿ, ಹೊರನಾಡು. ನಿಮಗೆ ಸುತ್ತಮುತ್ತಲು ನಮ್ಮ ಮಧ್ಯ ಕರ್ನಾಟಕದಲ್ಲಿ ಯಾವ ಈ ಇದಿದೆ ದೇವಸ್ಥಾನ ಪ್ರವಾಸ ಹೋಗಂತ, ದೇವಸ್ಥಾನಕ್ಕೆ ಹೋಗಂತ ಪವಿತ್ರ ಕ್ಷೇತ್ರಗಳಿದೆ, ಅಲ್ಲಿಗೆ ನಮ್ ಬಸ್ ಹೋಗ್ತಾ ಇತ್ತು. ನಮಗೆ ಹೆಚ್ಚು ಜನ ಗುರುತಿಸ್ತಾ ಇದ್ದು ಏನು ಅಂತಂದ್ರೆ, ನೀವು ಈಗಲೂ ಚಿತ್ರದುರ್ಗದಲ್ಲಿ ಬಂದು ಕೇಳಿದ್ರೆ ನವೀನ ಅಂದ್ರೆ ಜಯಪದ್ಮ ನವೀನ ಅಂತಾನೆ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮ ಸಂಸ್ಥೆ ಹೆಸರು ಮಾಡಿ ನಮಗೊಂದು ಒಳ್ಳೆ ರೀತಿಯಲ್ಲಿ ಆರ್ಥಿಕವಾಗಿ ಶಕ್ತಿಯನ್ನ ಕೊಡ್ತು ಮತ್ತು ಸಾಮಾಜಿಕವಾಗಿ ನಮ್ಗೆ ಹೆಸರು ಬರೋಂತ ರೀತಿ ಆಯ್ತು ಆ ಸಂದರ್ಭದಲ್ಲಿ.
ಓಕೆ ಸರ್, ಮತ್ತೊಂದು ವಿಚಾರ ಅಂತಂದ್ರೆ ಲೈಕ್ ಅನೇಕ ಯೋಜನೆಗಳ ಕುರಿತಾಗಿ ಒಂದಷ್ಟು ತಮ್ಮದೇ ಆದಂತಹ ಬ್ಲೂ ಪ್ರಿಂಟ್ ಅನ್ನುವಂಥದ್ದು ಇರುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದಾಗಿರಬಹುದು ಅಥವಾ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಿರುವಂತದ್ದು ಮತ್ತು ಆಸ್ಪತ್ರೆಗಳ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಯೋಜನೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಜ್ಞಾನ ನಿಧಿ ಅನ್ನುವಂಥದ್ದಿದೆ. ಏನಿದು ಜ್ಞಾನ ನಿಧಿ, ಏನ್ ಕಾನ್ಸೆಪ್ಟು ಅಂತ? ನಾನು ಒಂದು ರಾಜಕಾರಣ ಕ್ಷೇತ್ರಕ್ಕೆ ಬರಕ್ಕಿಂತ ಮುಂಚೆಯಿಂದನೂ ಕೂಡ ನನಗೆ ಸ್ವಲ್ಪ ಈ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡೋಂಥದ್ದು, ಅಡ್ವೈಸ್ ಮಾಡೋಂಥದ್ದು ನನಗೆ ಒಂದ್ ಸ್ವಲ್ಪ ಇರೋಂಥ ಆಸಕ್ತಿ ಕ್ಷೇತ್ರ ಅದು. ಈಗ ಯಾರೋ ಏನೋ ಮಾಡಕ್ ಹೋಗ್ಬೇಕು ಅಂತ ಕೇಳ್ತಾರೆ, ಅಥವಾ ನಮ್ಮ ಪರಿಚಯದವ್ರ ಮಕ್ಳೇ ಇರ್ತಾರೆ, ಅವ್ರನ್ನ ಕೂರಿಸ್ಕೊಳ್ಳೋದು, ಏನ್ ಮಾಡ್ಬೇಕು ಅಂತಿದ್ಯಾ, ನೀನ್ ಆಸಕ್ತಿ ಕ್ಷೇತ್ರ, ಆಸಕ್ತಿ ವಿಷಯ ಏನು ಅಂತೆಲ್ಲ ಅವ್ರ ಹತ್ರ ಇನ್ಪುಟ್ ತಗೊಳೋದು, ಮತ್ತು ನಂದೇ ಆದಂತ ರೀತಿಯಲ್ಲಿ ನನಗಿರೋಂಥ ಮಾಹಿತಿಯನ್ನ ಅವ್ರಿಗೆ ಕೊಡೋಂಥ ಕೆಲಸ ಹಿಂದೆಯಿಂದನೂ ಮಾಡ್ತಾ ಇದ್ದೆ. ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಮಕ್ಕಳಿಗೆ ಒಂದ್ ಹಂತದ ತನಕ ಬಂದ್ಬಿಡ್ತಾರೆ, SSLC ಬರ್ತಾರೆ, ಆಮೇಲೆ SSLC ಆದ ನಂತರ ಏನು ಅನ್ನೋ ಕ್ವಶನ್ ಮಾರ್ಕ್ ಇರುತ್ತೆ. ಸೈನ್ಸ್ಗೆ ಹೋಗ್ಬೇಕಾ, ಆರ್ಟ್ಸ್ಗೆ ಹೋಗ್ಬೇಕಾ, ಕಾಮರ್ಸ್ಗೆ ಹೋಗ್ಬೇಕಾ ಅಂತ. ಸೊ ಅಲ್ಲಿ ಆ ವಿದ್ಯಾರ್ಥಿಗೆ ಕ್ಷಮತೆ, ಉದಾಹರಣೆಗೆ ಕಾಮರ್ಸ್ ಅಲ್ಲಿ ಇದೆ ಅಂತಂದ್ರೆ ಅಪ್ಪ ಅಮ್ಮ ಪಕ್ಕದ ಮನೆಯವರು ಅಥವಾ ಅವ್ರ ಸಂಬಂಧಿಕರು ಸೈನ್ಸ್ ಹೋಗಿದ್ದಾರೆ ಅಂತಂದ್ರೆ ನೀನು ಸೈನ್ಸ್ ಹೋಗು ಅಂತ ಹೇಳ್ತಾರೆ. ಸೊ ಅವ್ರಿಗೆ ಮನಸ್ಸು ಕಾಮರ್ಸ್ ಕಡೆ ಇದ್ರು ಕೂಡ ಸೈನ್ಸ್ ಸಬ್ಜೆಕ್ಟ್ ತಗೋಬೇಕಾಗತ್ತೆ. ತಗಂತಾರೆ, ಅಲ್ಲಿ ಅದನ್ನ ಕಷ್ಟವಿದ್ ಪಾಸ್ ಆಗ್ತಾರೆ. ತದನಂತರ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಸೈನ್ಸ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ಇಂಜಿನಿಯರಿಂಗ್ ಮಾಡ್ಬೇಕಾ, ಮೆಡಿಸಿನ್ ಮಾಡ್ಬೇಕಾ, BSc ಮಾಡ್ಬೇಕಾ, MSc ಮಾಡ್ಬೇಕಾ, ಯಾವ್ದನ್ ಮಾಡ್ಬೇಕು ಅನ್ನೋಂಥದ್ದು ಒಂದು ಇದಾಗತ್ತೆ. ಅವಾಗ ಬಹಳಷ್ಟು ಜನಕ್ಕೆ ಇವತ್ತು ಯಾಕೆ ನಮಗೆ ಕರ್ನಾಟಕದಲ್ಲಾಗಿರ್ಬೋದು, ನಮ್ ಇಡೀ ದೇಶದಲ್ಲಾಗಿರ್ಬೋದು, ನೀವು ಒಂದು ಬೇಕಂದ್ರೆ ನೀವು ಮಾಧ್ಯಮದಲ್ಲೇ ಇರೋಂಥದ್ರಿಂದ ನೀವು ಬೇಕಂದ್ರೆ ಸರ್ವೆ ಮಾಡಿ. ಈಗ ಮೋಟಿವೇಟೆಡ್ ಆಗಿ ತಮ್ಮ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡು ತಾವು ಯಾವ ಕ್ಷೇತ್ರದಲ್ಲಿ ಓದ್ಕೊಂತ ಹೋಗ್ಬೇಕು ಅನ್ನೋಂತ ಗುರಿಯನ್ನು ಇಟ್ಕೊಂಡು ಅದರಲ್ಲೇ ಶ್ರಮ ಹಾಕಿ ಆ ವಿಷಯಗಳಲ್ಲೇ ಪರೀಕ್ಷೆಗಳನ್ನ ಬರೆದು ಪಾಸ್ ಆಗಿ ತಮಗೆ ಸಿಗ್ಬೇಕಾದಂತ ಒಂದು ಕೆಲಸ, ಉದ್ಯೋಗಗಳನ್ನ ಹುಡುಕೊಂಡು ಹೋದಂತವ್ರು ಅವರು ಯಾವ್ದೋ ಒಂದು ಕ್ಷೇತ್ರದಲ್ಲಿ ಆಗ್ಬಿಡ್ತಾರೆ. ಆ ಕ್ಷೇತ್ರ ಆದ ನಂತರ ಅವ್ರು ಜಾಬಿಗೆ ಹೋದ್ಮೇಲೆ ಅನ್ಸುತ್ತೆ, ನಾನು ಈ ಕ್ಷೇತ್ರಕ್ಕೆ ಮಿಸ್ಫಿಟ್, ನಾನು ಈ ಕ್ಷೇತ್ರದಲ್ಲಿ ನನಗೆ ಸರಿಯಾದಂತ ಖುಷಿ ಸಿಗ್ತಾ ಇಲ್ಲ, ಅಥವಾ ನನ್ನ ಆಸಕ್ತಿ ಕ್ಷೇತ್ರ ಬೇರೆದಿತ್ತು ಅಂತ. ಈ ಉದಾಹರಣೆಗೆ ನೀವು ತಗೊಂಡ್ರೆ ಈ ಕಲೆ ಮತ್ತು ಸಾಹಿತ್ಯ, ಜರ್ನಲಿಸಮೇ ತಗೊಳ್ಳಿ. ಈಗ ಜರ್ನಲಿಸಂ ಅನ್ನೋ ಅಂತದ್ದು ಹಿಂದೆ ನೀವು 15-20 ವರ್ಷ ಕೆಳಗೆ ಇದ್ರೆ ಯೂಟ್ಯೂಬ್ ಚಾನಲ್ ಬರುತ್ತೆ ಅಂತ ಯಾರಿಗ್ ಗೊತ್ತಿತ್ತು? ಈ ಇಷ್ಟೊಂದ್ ಜನ ಜರ್ನಲಿಸಂ ಕ್ಷೇತ್ರದಲ್ಲಿ ಬಂದು ಇಷ್ಟ ಅವಕಾಶಗಳು ಸಿಗುತ್ತೆ ಅಂತ ಯಾರಿಗ್ ಗೊತ್ತಾಯ್ತು? ಈಗ ಅವತ್ ಯಾರ ಅವ್ರ ಅಪ್ಪ ಅಮ್ಮನ್ಗೆ ನಾನ್ ಜರ್ನಲಿಸಂ ಕ್ಷೇತ್ರದಲ್ಲಿ ಓದ್ತೀನಿ ಅಂತಂದ್ರೆ ಅದ್ರಲ್ಲಿ ಏನಿದೆ ಜರ್ನಲಿಸಂ ಅಲ್ಲಿ ಅಂತ ಹೇಳಿರ್ಬೋದು. ಯಾಕಂದ್ರೆ ಈಗ ಅದ್ರಲ್ಲಿ ಓದ್ ತಕ್ಷಣ ಸಿಗುತ್ತೇನಪ್ಪ ಕೆಲ್ಸ, ಈಗ ನಿನಗೆ ತಕ್ಷಣ ಸಂಬಳ ಕೊಡುವಂತ ಕೆಲಸ ಸಿಗುತ್ತೆ ಅದ್ರಲ್ಲಿ. ಯಾಕಂದ್ರೆ ಅವ ಟಿವಿ ಚಾನಲ್ಸ್ ಇಷ್ಟೊಂದಿರ್ಲಿಲ್ಲ, ಇದ್ದದ್ದೇ ಪ್ರಿಂಟ್ ಮೀಡಿಯಾ ಒಂದೇ. ಪ್ರಿಂಟ್ ಮೀಡಿಯಾದಲ್ಲಿ ಇದ್ದಂಥದ್ದು ಕೆಲವು ಪತ್ರಿಕೆಗಳು. ಸೊ ಓದಿದ ತಕ್ಷಣ ಜರ್ನಲಿಸಂ ಆದ ತಕ್ಷಣ ನೆಕ್ಸ್ಟ್ ಕ್ವಶನ್ ಕೆಲಸ ಎಲ್ಲಿ ಸಿಗುತ್ತೆ? ಸೊ ಆ ತರ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಜನರಿಗೆ ಏನಾಗ್ತಾ ಇತ್ತು ಅಂತಂದ್ರೆ ಅವರು ಆಸಕ್ತಿ ವಿಷಯ ಒಂದಿರ್ತಾ ಇತ್ತು, ಓದೋದು ಒಂದು ಓದ್ತಾ ಇದ್ರು. ಕೊನೆಗೆ ಪಾಸ್ ಆದ ನಂತರ ಇಂಡಸ್ಟ್ರಿಗೆ ಬೇಕಾದಂತ ಅನೇಕ ಅಡಾಪ್ಷನ್ಗಳನ್ನ ಮಾಡ್ಕೊಂಡು ಅವರಲ್ಲಿರೋಂಥ ಟ್ಯಾಲೆಂಟ್ ಅನ್ನ ಅಡ್ಜಸ್ಟ್ ಮಾಡ್ಕಂತ ಅವರು ಮತ್ತೆ ಆ ಕೆಲಸದಲ್ಲಿ ಇದನ್ನ ಮಾಡೋರು. ಸೊ ಇವತ್ತೇನಾಗಿದೆ, ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಂತ ಜನ ವಿದ್ಯಾರ್ಥಿಗಳು ಇವತ್ತು ಕಾಲೇಜುಗಳನ್ನ ಪಾಸ್ ಆಗ್ತಾರೆ. ಕಾಲೇಜುಗಳು, ಶಾಲೆಗಳು ಒಂದ್ ರೀತಿ ಮಾಸ್ ಪ್ರೊಡಕ್ಷನ್ ಹೌಸ್ಗಳಾಗ್ತದೆ. ಬರ್ತಾರೆ, ಅವ್ರದ್ದೇನ್ ಜವಾಬ್ದಾರಿ ಇರುತ್ತೆ ಅಷ್ಟನ್ನ ಕರೆಕ್ಟ್ ಆಗಿ ಅವ್ರು ಪಾಠ ಮಾಡಿ ನೋಡ್ತಾರೆ. ಬಟ್ ಆದ್ರೆ ಕೆರಿಯರ್ ಅಲ್ಲಿ ಅವ್ರು ಹೆಂಗ್ ಸೆಟಪ್ ಆಗ್ಬೇಕು ಅನ್ನೋಂಥದ್ದು ಯಾವ ಶಾಲೆಯಲ್ಲಿ, ಯಾವ ಕಾಲೇಜಲ್ಲಿ ಹೇಳ್ಕೊಡ್ತಾ ಇಲ್ಲ. ಈಗ ಉದಾಹರಣೆಗೆ ಇಂಟರ್ನ್ಶಿಪ್ ಅಂತ ಕರಿತೀವಿ, ನಿಮ್ಗೆ ಗೊತ್ತಿದೆ. ಈ ಇಂಟರ್ನ್ಶಿಪ್ ಹೇಗೆ ಅಂತಂದ್ರೆ, ಈಗ ಒಂದು SSLC ಓದಿರೋ ಅಂತ ಹುಡುಗ ಅಥವಾ ಹುಡುಗಿ 12th ಪಾಸ್ ಆಗಿ ಅಥವಾ 12th ತನಕ ಹೋಗೋ ತನಕ ಬೇಸಿಗೆ ರಜದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಬೇಸಿಗೆ ರಜದಲ್ಲಿ ನನಗೆ 6 ವಾರ 10 ವಾರ ರಜಾ ಸಿಗುತ್ತೆ ಅಂತಂದ್ರೆ ಆ 10 ವಾರದಲ್ಲಿ ನಾನು 4 ವಾರ ಅಥವಾ 5 ವಾರ ಇಂಟರ್ನ್ ಆಗಿ ಯಾರ ಹತ್ರ ಕೆಲಸ ಮಾಡ್ಬೇಕು ನನ್ನ ಆಸಕ್ತಿ ಇರೋ ಕ್ಷೇತ್ರದಲ್ಲಿ. ಯಾಕಂದ್ರೆ ಕಾಲೇಜಲ್ಲಿ ಓದೋದು ಪ್ರಾಕ್ಟಿಕಲ್ ಥಿಯರಿ, ಸಮಾಜದಲ್ಲಿ ಹೊರಗಡೆ ಬಂದ್ ಮಾಡೋದು ಪ್ರಾಕ್ಟಿಕಲ್. ಈಗ ಉದಾಹರಣೆಗೆ ನಿಮಗೆ ಈ ವಿಶೇಷವಾಗಿ
ಉದ್ಯಮ ಕ್ಷೇತ್ರದಲ್ಲೇ ಇಡೀ ಕುಟುಂಬಗಳೇ ಇರೋಂಥವ್ರು ಅಂತಂದ್ರೆ ಯಾರು ಅಂತಂದ್ರೆ ನಮ್ಮ ಆರ್ಯ ವೈಶ್ಯ ಸಮಾಜದವರು ಮತ್ತು ಮಾರ್ವಾಡಿ ಸಮಾಜ. ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮನೇಲಿ ಮಕ್ಕಳನ್ನ ಶಾಲೆ ಆದ ತಕ್ಷಣ ನೇರ ಅಂಗಡಿ ಕರ್ಕೊಂಡ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೋ ಅದಕ್ಕೆ ಅವ್ರು ಏನಿಲ್ಲ, ಅವ್ರು ಏನು ಮಾಡೋದಿಲ್ಲ, ಬರೀ ಏನ್ ಮಾಡ್ತಾ ಇರ್ತಾರೆ ಕಸ್ಟಮರ್ ಮತ್ತೆ ಅಲ್ಲಿ ಕೂತವನ್ ಮಧ್ಯೆ ಅವ್ರ ಸೇಲ್ಸ್ ಮಾಡೋನ್ ಮಧ್ಯದಲ್ಲಿ ಏನ್ ಕಮ್ಯುನಿಕೇಶನ್ ಆಗುತ್ತೆ ಅನ್ನೋ ಅಂತದನ್ನ ಅವ್ರು ಗ್ರಾಸ್ಪ್ ಮಾಡ್ತಾರೆ. ಮಾಡಿ ನೆಕ್ಸ್ಟ್ 6 ತಿಂಗಳಾದ್ಮೇಲೆ ಇವರೇ ಒಬ್ಬ ಸೇಲ್ಸ್ ಮನ್ ಆಗಿ ಅಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನಿಗೆ ಏನ್ ಸೇಲ್ ಮಾಡ್ಬೇಕು, ಹೆಂಗ್ ಸೇಲ್ ಮಾಡ್ಬೇಕು ಅಂತ. ಅಲ್ಲಿಂದ ನೆಕ್ಸ್ಟ್ ಗ್ರಾಜುಯೇಟ್ ಆಗಿ ಅವರು ಕ್ಯಾಶ್ ಕೌಂಟರ್ಗೆ ಹೋಗ್ತಾರೆ. ಕ್ಯಾಶ್ ಕೌಂಟರ್ ಹೋದಾಗ ಲೆಕ್ಕ ಹೆಂಗ್ ಬರ್ಕೋಬೇಕು, ಪುಸ್ತಕ ಹೆಂಗ್ ಇಟ್ಕೋಬೇಕು, ಖರೀದಿ ಮಾಡ್ಬೇಕಾದ್ರೆ ಯಾರಿಗೆ ಯಾರ ಹತ್ರ ತಗೊಂಡ್ಬರ್ಬೇಕು, ಇದೆಲ್ಲವೂ ಕೂಡ ಪ್ರಾಕ್ಟಿಕಲ್ ಅಲ್ಲಿ ಅವ್ರು ಕಲ್ತು ಬಿಡ್ತಾರೆ ಇಂಟರ್ನ್ ಆಗಿ ಅವ್ರ ಸ್ವಂತ ಬಿಸ್ನೆಸ್ ಅಲ್ಲಿ. ಆದ್ರೆ ನೀವು ಅದನ್ನ ಥಿಯರಿಯಲ್ಲೇ ಯೋಚನೆ ಮಾಡ್ಕೊಂತ ಹೋದ್ರೆ, ನೀವು ಬುಕ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತಂದ್ರೆ ಬಲಗಡೆ ಜಮಾ ಇರಬೇಕು, ಎಡಗಡೆ ಖರ್ಚು ಇರಬೇಕು, ಅದನ್ನ ನೀವು ಕಾಮರ್ಸ್ ಅಲ್ಲಿ ನಿಮಗೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ ಅಷ್ಟೇ. ಬಟ್ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಏನೋ ಅದ್ರದ್ದು ಅನುಭವ ಇರೋದಿಲ್ಲ. ಸೊ ನಾವೇನ್ ಮಾಡಿದ್ವಿ, ಜ್ಞಾನಾಂಬಿ ಅನ್ನೋಂತ ಸರ್ಕಾರಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಒಂದು 5 ವರ್ಷ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ ಹೋಲ್ಡ್ ಮಾಡಬೇಕು. 5ನೇ ಕ್ಲಾಸಿಂದ ಅವ್ರು 10ನೇ ಕ್ಲಾಸ್ ಬರೋ ತನಕ, ಮತ್ತೆ ಅದೊಂದು 7ನೇ ಕ್ಲಾಸಿಂದ 12ನೇ ಕ್ಲಾಸ್ ಅಥವಾ 12ನೇ ಕ್ಲಾಸಿಂದ ಡಿಗ್ರಿ, ಆ ತರ ಅವ್ರ ಆಯ್ಕೆ ವಿಷಯಗಳನ್ನ, ಆಸಕ್ತಿ ವಿಷಯಗಳನ್ನ ಅವ್ರಿಗೆ ಇನ್ ಡೀಟೇಲ್ ಆಗಿ ಔಟ್ಸೈಡ್ ಆಫ್ ಕ್ಲಾಸ್ ರೂಮ್ ಏನ್ ಕಲಿಸ್ಬೇಕು. ಈ ಉದಾಹರಣೆಗೆ ಅವ್ರಿಗೆ ಕಲೆ ಮೇಲೆ ಆಸಕ್ತಿ ಇರುತ್ತೆ, ಒಬ್ಬ ಒಳ್ಳೆ ಸಿಂಗರ್. ಈ ಉದಾಹರಣೆಗೆ ನಾನು ಚಿತ್ರದುರ್ಗದಲ್ಲಿ ಹಾಡುಗಾರಿಕೆ ಕಲಿಬೇಕಂತಂದ್ರೆ ಚಿತ್ರದುರ್ಗದಲ್ಲಿ ಸೀಮಿತವಾದಂತ ಗುರುಗಳಿರ್ತಾರೆ. ಸೊ ಒಂದ್ ಹಂತಕ್ಕಲ್ಲಿ ಬಂದ ನಂತರ ಅವ್ರು ನೆಕ್ಸ್ಟ್ ಹಂತಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಗುರುಗಳು ಬೇಕಲ್ಲ ಕಲ್ಸ ಅಂತವ್ರು. ಸೊ ಅವ್ರು ಎಲ್ಲಿ ಸಿಗ್ತಾರೆ? ಈಗ ಚಿತ್ರದುರ್ಗದಲ್ಲಿರೋ ತಂದೆ ತಾಯಿಗೆ ಏನ್ ಅನ್ಸುತ್ತೆ, ಸಾಕ್ ಬಿಡಪ್ಪ ಇಷ್ಟು ಕಲ್ತಿದ್ಯಲ್ಲ, ನೀನ್ ಇಲ್ಲಿಂದ ಮುಂದಕ್ಕೆ ಹೋಗಕ್ಕೆ ನಮಗೂ ಯಾರನ್ನೂ ಹುಡುಕಿ ಕಳ್ಸಕ್ಕಾಗಲ್ಲ, ನೀನು ಹುಡ್ಕೊಂಡು ಹೋಗಿ ಎಲ್ಲೋ ಬೆಂಗಳೂರಿನಲ್ಲೋ ಮೈಸೂರಲ್ಲೋ ಹುಬ್ಳಿಯಲ್ಲೋ ಇನ್ನೆಲ್ಲೋ ಒಂದ್ ಕಡೆ ಹೋಗಿ ನೀನ್ ಮಾಡಕ್ಕಾಗಲ್ಲ. ಸೊ ನೀನ್ ಇಷ್ಟಕ್ಕೆ ಸಾಕು, ಇನ್ ಉಳಿದಿದ್ದು ನಿನ್ನ ಕೆಲ್ಸ ದುಡಿಮೆ ಅದ್ರ ಕಡೆ ಗಮನ ಕೊಡು ಅಂತ. ಈಗ ನಾವೇನ್ ಮಾಡ್ತಾ ಇದೀವಿ, ಇಡೀ ರಾಜ್ಯದಲ್ಲಿರೋಂತ ಅನೇಕ ಈ ತರ ಕಲೆ, ಹಾಡುಗಾರಿಕೆ, ಸ್ಪೋರ್ಟ್ಸ್ ಮತ್ತೆ ಬಿಸ್ನೆಸ್ ಮತ್ತೆ ಬೇರೆ ಬೇರೆ ಪ್ರೊಫೆಷನ್ಸ್ ನ ಶಾಡೋ ಮಾಡೋ ಅಂತದ್ದು. ನಾನ್ ಲಾಯರ್ ಆಗ್ಬೇಕು, ಯಾರ ತರ ಆಗ್ಬೇಕು ಲಾಯರ್, ಯಾರೊಬ್ಬ ಒಳ್ಳೆ ಪ್ರಖ್ಯಾತ ಲಾಯರ್ ಹತ್ರ ಅವ್ರನ್ನ ವೈಯಕ್ತಿಕ ಭೇಟಿ ಮಾಡಿಸಿ ಅವರಿಂದ ಇನ್ಸ್ಪೈರ್ ಮಾಡಿಸಿ ಅವ್ರ ಆಫೀಸಲ್ಲಿ 1-2 ಸಲ ಕೂರ್ಸಿ ಲಾಯರ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಲ್ಲ. ಈಗ ಒಂದು ಹಾಟ್ ಸೀಟ್ ತರ ಕಾನ್ಸೆಪ್ಟ್ ಮಾಡಿ, ಈಗ ನಾನು ಏನೋ ಒಂದ್ ಆಗ್ಬೇಕು ಅಂತಂದ್ರೆ ನಿಮ್ ಪರ್ದೆ ಮೇಲೆ ಅದ್ರ ಚಿತ್ರಣ ಪೂರ್ತಿ ಮೂಡುತ್ತೆ. ನಾನು ಈ ಸ್ಥಳಕ್ಕೆ ಈ ಸ್ಥಾನಕ್ಕೆ ಹೋಗ್ಬೇಕು, ನಾನೊಬ್ಬ ಪೈಲಟ್ ಆಗ್ಬೇಕು ಅಂತಂದ್ರೆ ನಿನ್ನ ಮೊದಲನೇ ಹೆಜ್ಜೆ ಯಾವ ಕಡೆ ಇರ್ಬೇಕು ಅಂತಂದ ಹಿಡಿದು ನಿನ್ ಪೈಲಟ್ ಆಗಿ ಆ ಚೇರಲ್ಲಿ ಕೂರೋ ತನಕ ನಿನ್ ಮಧ್ಯೆ ಇರೋ ಅಂತ ಎಷ್ಟು ಹರ್ಡಲ್ಸ್ ಇದೆ ಅಥವಾ ಎಷ್ಟು ಇದಿದೆ, ಚಾಲೆಂಜಸ್ ಇದೆ, ಎಷ್ಟು ಹಂತಗಳನ್ನ ನೀನ್ ದಾಟ್ ಹೋಗ್ಬೇಕು, ಅದಕ್ಕೆ ಫೈನಾನ್ಷಿಯಲ್ ಆಗಿ ನಿನಗೆ ಎಷ್ಟು ಸಹಕಾರ ಬೇಕಾಗತ್ತೆ, ಅದು ನೀನ್ ಹೆಂಗ್ ರೆಡಿ ಮಾಡ್ಕಂತೀಯ, ಇದೆಲ್ಲವನ್ನು ಕೂಡ ಅವ್ರಿಗೆ ನಾವು ವರ್ಚುವಲ್ ಆಗಿ ಮಾಡೇ ತೋರಿಸ್ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ, ತಂದೆ ತಾಯಿಗೂ ಒಂದ್ ಕಲ್ಪನೆ ಬರುತ್ತೆ, ಅವ್ರಿಗೂ ಒಂದ್ ಕಲ್ಪನೆ ಬರುತ್ತೆ, ನಾನು ಹೋಗೋ ದಾರಿ ಎಷ್ಟು ದೂರ ಇದೆ. ಈಗ ಅನೇಕರಿಗೆ MBBS ಮಾಡ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಇವತ್ತು ಬರೀ MBBS ಮಾಡೋದ್ರಿಂದ ಏನೂ ಸಿಗೋದಿಲ್ಲ. ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕು. ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕು ಅಂದ್ರೆ ನೀಟ್ ಪಾಸ್ ಆಗ್ಬೇಕು ಫಸ್ಟ್. ನೀಟ್ ಆದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ಇನ್ನೊಂದು ನೀಟ್ ಬರೀಬೇಕು. ಅದಾದ ನಂತರ ಮತ್ತೆ ಸೂಪರ್ ಸ್ಪೆಷಾಲಿಟಿ ಮಾಡ್ಬೇಕಾ, ಅದಕ್ಕೆ ಅವ್ರಿಗೆ ರಿಸೋರ್ಸಸ್ ಇದೆಯಾ, ಅಥವಾ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕಾ, ಪ್ರೈವೇಟ್ ಜಾಬಿಗೆ ಹೋಗ್ಬೇಕಾ, ಏನ್ ಮಾಡ್ಬೇಕು. 18 ವರ್ಷಕ್ಕೆ ನಾನು PUC ಬಿಟ್ಟು MBBS ಸೇರ್ಬಿಟ್ಟೆ. ನಾನು ಇನ್ನ 10 ವರ್ಷ ಓದ್ಬೇಕಲ್ಲ, 5 ವರ್ಷ MBBS ಮತ್ತೆ 2 ವರ್ಷ ಟ್ರೈನಿಂಗು ಮತ್ತೆ MS ಇದೆಲ್ಲ. ಸೊ ಇದ್ರ ಸಂಪೂರ್ಣ ಕಲ್ಪನೆಯನ್ನ ನಾವು ಅವ್ರಿಗೆ ಕೊಡುವಂತ ಕೆಲಸ ಜ್ಞಾನನಿಧಿಯಿಂದ ಗ್ರಾಮಾಂತರ ಭಾಗದಲ್ಲಿ ಮಾಡೋದಕ್ಕೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ, ಈಗ ಪ್ರಾರಂಭದಲ್ಲಿ ಮಧ್ಯ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಇದನ್ನ ಈಗ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಮಾಡಿದೀವಿ. ಅದ್ರಕ್ಕೆ ಬೇರೆ ನಾನು ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ಗ್ರಾಮ ಚೈತನ್ಯದ ಬಗ್ಗೆ ಮಾತಾಡೋದಾದ್ರೆ ಏನಿದು, ಏನ್ ಕಾನ್ಸೆಪ್ಟ್ ಗ್ರಾಮ ಚೈತನ್ಯ? ನಾನು ಗ್ರಾಮ ಪಂಚಾಯತಿ ಸದಸ್ಯರಿಂದ ಆಯ್ಕೆ ಆಗಿರೋಂಥವ್ನು. ಹಾಗಾಗಿ ನನಗೊಂದು ಕಲ್ಪನೆ ಏನಿತ್ತು ಅಂತಂದ್ರೆ, ಈ ನಾನು ಗ್ರಾಮ ಪಂಚಾಯತಿ ಅನೇಕ ಗ್ರಾಮ ಪಂಚಾಯತಿ ಆಫೀಸ್ಗಳಿಗೆ ಹೋಗ್ತಾ ಇರ್ತೀನಿ, ಅವ್ರಗಳನ್ನೆಲ್ಲ ಭೇಟಿ ಮಾಡಿ ಅಥವಾ ಹೋದಾಗ ಅಲ್ಲಿ ಗ್ರಾಮ ಪಂಚಾಯತಿ ಆಫೀಸ್ ಹೇಗಿರುತ್ತೆ ಅಂತಂದ್ರೆ ತುಂಬಾ ಶಿಥಿಲವಾಗಿರೋಂತ, ತುಂಬಾ ಇಕ್ಕಟ್ಟಾಗಿರೋಂತ ಕಟ್ಟಡಗಳಲ್ಲಿ ಅಥವಾ ಇನ್ಯಾವ್ದಾದ್ರು ಬೇರೆಯವರು ಉಪಯೋಗಿಸ್ತಾ ಇದ್ದಂತ ಕಟ್ಟಡ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ನ ಮಾಡಿರೋ ಅಂತದ್ ನಾವು ನೋಡ್ತಾ ಇದ್ವಿ. ಸೊ ನಾನೇನಂತ ಪ್ಲಾನ್ ಮಾಡಿದೆ, ಈಗ 20 ಜನಕ್ಕಿಂತ ಹೆಚ್ಚು ಸದಸ್ಯರಿರುವಂತ A ಗ್ರೇಡ್ ಪಂಚಾಯತಿಯನ್ನು ಆಯ್ಕೆ ಮಾಡಿ ಆ ಪಂಚಾಯತಿಗಳಲ್ಲಿ ಗ್ರಾಮ ಚೈತನ್ಯ ಅನ್ನುವಂತ ಒಂದು ಮಿನಿ DC ಆಫೀಸ್ ರೀತಿಯಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಮಾಡಬೇಕು. ಆ DC ಆಫೀಸ್ ಅಲ್ಲಿ ಸಂಪೂರ್ಣವಾಗಿ ಸರ್ಕಾರದಿಂದ ಸಿಗುವಂತ ಎಲ್ಲಾ ಯೋಜನೆಗಳನ್ನ ನಾವು ಅಲ್ಲೇ ಸಿಗುವಂತ ರೀತಿ ಮಾಡಬೇಕು. ಸೊ ಅಷ್ಟು ಪ್ರತಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ
ಮಾಡ್ಬೇಕು ಅಂತ ಈಗ ನಾನು 10 ಕಡೆಗಳಲ್ಲಿ ಕಟ್ಟಿಸ್ತಾ ಇದ್ದೀನಿ. ಗ್ರಾಮ ಚೈತನ್ಯ ಅಂತೇಳಿ ಒಂದು ಬಿಲ್ಡಿಂಗ್, ಸುಸಜ್ಜಿತವಾಗಿರೋಂಥ ಬಿಲ್ಡಿಂಗ್, ಸುಮಾರು 1.1 ಕೋಟಿ 1.5 ಕೋಟಿ ತನಕ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಡೋಂಥ ಕೆಲಸದ ಜೊತೆಗೆ ಗ್ರಾಮ ಸಭೆ ಮಾಡಕ್ ಬೇಕಾಗಿರೋಂಥ ಸಭಾಂಗಣ, ಮತ್ತೆ ನಿಮಗೆ ಏನು ಗವರ್ನೆನ್ಸ್ ಅಲ್ಲಿ ಸಿಗುತ್ತೆ ಕಿಯೋಸ್ಕ್ಗಳು, ಮತ್ತೆ ರೈತರಿಗೆ ಬೇಕಾಗಿರೋಂಥ ಹವಾಮಾನ ವರದಿ, ರೈತರು ಯಾವ ಬೆಳೆಗೆ ಎಲ್ಲೋಗಿ ಮಾರ್ಬೇಕು ಅನ್ನೋಂತ ಬೇಕಾಗಿರೋಂಥ ಮಾಹಿತಿ 24/7 ಸ್ಟ್ರೀಮ್ ಲೈನ್ ಆಗಂತದ್ದು. ಆಮೇಲೆ ವಿದ್ಯಾರ್ಥಿಗಳು ಏನಾರ ಓದೋದಕ್ಕೆ ಮನೇಲಿ ತೊಂದರೆ ಆಗತ್ತೆ ಅಂತಂದ್ರೆ ವಿದ್ಯಾರ್ಥಿಗಳು ಬಂದು ಕೂತು ರಾತ್ರಿ ಹೊತ್ತು ಓದ್ಕೊಳಕ್ ಬೇಕಾಗಿರೋಂಥ ಲೈಬ್ರರಿ. ಆಮೇಲೆ ಮಹಿಳೆಯರಿಗೆ ವಿಧಾನಸೌಧದಲ್ಲಿ ಶಾಸಕರಿಗೆ, ಮಹಿಳಾ ಶಾಸಕರಿಗೆ ವಿಶೇಷ ವಿಶ್ರಾಂತಿ ಕೊಠಡಿ ಇದೆ. ನಮ್ ಗ್ರಾಮ ಪಂಚಾಯತಿಲಿ 50 ಜನ ಸದಸ್ಯರು ಇರ್ತಾರೆ, ಅಲ್ಲ 50% ಮಹಿಳಾ ಸದಸ್ಯರು ಇರ್ತಾರೆ. ಅವ್ರು ಏನಾರ ಅವ್ರು ಸರಿಯಾಗಿ ಒಂದು ಶೌಚಾಲಯದ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ. ಸೊ ಅದಕ್ಕೆ ನಾವೀಗ ಏನ್ ಮಾಡ್ತಾ ಇದೀವಿ, ನಾವು ಕಟ್ತಾರಂತ ಇದ್ರಲ್ಲಿ ಮಹಿಳಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಿಶ್ರಾಂತಿ ಕೊಠಡಿ. ಸಪೋಸ್ ಅವ್ರು ಏನಾದ್ರು ಮೀಟಿಂಗ್ ಬಂದು 1 ಗಂಟೆ ಅರ್ಧ ಗಂಟೆ ರೆಸ್ಟ್ ತಗೋಬೇಕು, ಗ್ರಾಮ ಸಭೆ ಬಂದಾಗ 1 ಗಂಟೆ ರೆಸ್ಟ್ ತಗೋಬೇಕು. ಈಗ ಚಿಕ್ಕ ಮಗುನ್ ಕರ್ಕೊಂಡ್ ಬಂದಿರ್ತಾರೆ, ಅವರಿಗೆ ಮಗುನು ಅವ್ರು ಒಂದ್ ರೂಮಲ್ಲಿ ಹೋಗಿ ಕೂತ್ಬೇಕು, ಪ್ರೈವೇಟ್ ಆಗಿರೋಂಥ ರೂಮಲ್ಲಿ. ಆ ತರದನ್ನೆಲ್ಲ ವ್ಯವಸ್ಥೆ ಅಂತ ಸಣ್ಣದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಒಂದು ಸರ್ಕಾರಿ ಕಟ್ಟಡನು ಕೂಡ ಈ ತರ ಮಾಡ್ಬೋದು ಅಂತ ದೇಶದಲ್ಲೇ ಮಾದರಿಯಾಗಿರುವಂತ ಬಿಲ್ಡಿಂಗ್ ಗಳನ್ನ 10 ಕಡೆ ಕಟ್ತಾ ಇದೀವಿ. ಗ್ರಾಮ ಚೈತನ್ಯ ಅಂತ ಹೆಸರು ಕೊಟ್ಟಿದೀವಿ. ಗ್ರಾಮಾಡಳಿತವನ್ನ ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿ ಅವ್ರ ತಾಲೂಕ್ ಆಫೀಸ್ ಜಿಲ್ಲಾ ಆಫೀಸಿಗೆ ಬರ್ದಲೆ ಎಲ್ಲ ಆನ್ಲೈನ್ ಅಪ್ಲಿಕೇಶನ್, ಅದು ಗಾಂಧಿ ಸೇವಾ ಕೇಂದ್ರ, CSC ಸೆಂಟರ್, ಭೂಮಿ, ಏನು ಸರ್ಕಾರದ ಗವರ್ನೆನ್ಸ್ ಅಲ್ಲಿ ಸೇವೆ ಸಿಗುತ್ತಲ್ಲ ಅದೆಲ್ಲವೂ ಕೂಡ ಅಲ್ಲೇ ಸಿಗೋಂತ ರೀತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕಂತದಕ್ಕೆ ವ್ಯವಸ್ಥೆಗಳನ್ನ ಮಾಡಿದೀವಿ. ಈಗ 10 ಕಡೆಯಲ್ಲಿ ಆಯ್ಕೆ ಮಾಡಿ ಕೆಲಸ ಪ್ರಾರಂಭ, 6 ಕಡೆ ಆಗಿದೆ, 4 ಈಗ ಈ ವರ್ಷದಲ್ಲಿ ಸ್ಟಾರ್ಟ್ ಆಗಿದೆ. ಅಮೇಜಿಂಗ್ ಸರ್. ನನಗೆ ಒಂದು ವಿಚಾರ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಹೋದರಿಯನ್ನು ಕಳ್ಕೊತೀರಿ, ಮತ್ತದಾದ ನಂತರ ಅಯ್ಯೋ ಈ ತರದ್ ಆಗೋಯ್ತಲ್ಲ ಬದುಕಲ್ಲಿ, ಜೀವನನೇ ಸಾಕು ಅನ್ನುವಂತಹ ಒಂದು ಘಟ್ಟಕ್ಕೆ ಬಂದಿರ್ತೀರಿ. ಏನ್ ಕಾರಣ ಅದಕ್ಕೆ ಆಕ್ಚುಲಿ? ನನಗೆ ನನ್ಕಿಂತ 3 ವರ್ಷ ದೊಡ್ಡವರಾದಂತ ನಮ್ಮ ಒಬ್ಬ ಸೋದರಿ, ನಮ್ಮ ಅಕ್ಕ ಇಂದಿರಾ ಅಂತ ಅವ್ರ ಹೆಸರು. ಸೊ ಅವರಿಗೆ ಚಿಕ್ಕ ವಯಸ್ಸಲ್ಲಿ ಡಯಾಬಿಟಿಸ್ ಬರುತ್ತೆ, ಟೈಪ್ 1 ಡಯಾಬಿಟಿಸ್. 4ನೇ ಕ್ಲಾಸ್ ಅಲ್ಲಿ ಇದ್ದಾಗ. ಆಗಿನ ಕಾಲಮಾನದಲ್ಲಿ ಅದಕ್ಕೆ ಹೆಚ್ಚಿನದಾಗಿ ಟ್ರೀಟ್ಮೆಂಟ್ ಇತ್ಯಾದಿ ಏನು ಗೊತ್ತಿರೋದಿಲ್ಲ, ಮತ್ತು ಇಂಜೆಕ್ಷನ್ ಬಿಟ್ರೆ ಬೇರೆ ಏನೋ ಅದಕ್ಕೆ ಇದಿರೋದಿಲ್ಲ. ಬಂದು 3ನೇ ವರ್ಷದಲ್ಲಿ ಅವ್ರಿಗೆ ಕಿಡ್ನಿ ಸಮಸ್ಯೆ ಆಗಿ ಅವರು ಅಸುನೀಗ್ತಾರೆ. ಸೊ 4ನೇ ಕ್ಲಾಸ್ ಅಲ್ಲಿ ಇದ್ದಾಗ ಬಂದಿರುತ್ತೆ, ಅವರು 8ನೇ ಕ್ಲಾಸಿಗೆ ಬಂದಾಗ ಅವರು ತೀರೋಗ್ತಾರೆ. ಅದಾದ 2 ವರ್ಷಕ್ಕೆ ನನಗೂ ಡಯಾಬಿಟಿಸ್ ಬರುತ್ತೆ, ಅದೇ ಡಯಾಬಿಟಿಸ್, ಟೈಪ್ 1 ಡಯಾಬಿಟಿಸ್ ಬರುತ್ತೆ. ನಾನು ಕೇವಲ 3.5 ತಿಂಗಳಲ್ಲಿ ಸುಮಾರು 15 kg ವೆಯ್ಟ್ ಕಡಿಮೆ ಆಗ್ತೀನಿ. ಸೊ ನನಗೆ ಆಮೇಲೆ ಒಬ್ರು ನನ್ನನ್ನ ಬಹಳ ಹತ್ತಿರದಿಂದ ನೋಡಿದಂತ ನಮ್ಮ ತಾಯಿ ಕಸಿನ್ ಬ್ರದರ್ ಅವರು ಡಾಕ್ಟ್ರು. ಅವ್ರು ಯಾಕೆ ನಾನು ಹೋದ್ಸರಿ ಬಂದಾಗ ನೀನು ಚೆನ್ನಾಗೇ ಇದ್ದೆ, ಯಾಕೆ ಹಿಂಗೆ ಏಕಾಏಕಿ ಇಷ್ಟೊಂದು ವೆಯ್ಟ್ ಲಾಸ್ ಆಗಿದ್ಯಾ, ಸರಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸು ಅಂತ ನನಗೆ ಹೇಳಿದಾಗ ನಾನು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಂದು ಶುಗರ್ 600 ಇರುತ್ತೆ, ಬ್ಲಡ್ ಶುಗರ್. ಆಮೇಲೆ ಲ್ಯಾಬ್ ರಿಪೋರ್ಟ್ ಅನ್ನು ತಗೊಂಡು ಅವ್ರಿಗೆ ಹೇಳಿದಾಗ ಇಲ್ಲ ನಿನಗೂ ಡಯಾಬಿಟಿಸ್ ಬಂದಿದೆ, ಸೊ ಇದನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ಇಡೀ ನಮ್ಮ ತಂದೆ ತಾಯಿ ಎಲ್ಲರದು ಕೂಡ, ಯಾಕಂದ್ರೆ ಒಬ್ಬ ಮಗಳನ್ನ ಕಳ್ಕೊಂಡಿರ್ತಾರೆ, ನನಗೂ ಕೂಡ ಹಂಗೆ ಆಗಿದೆ. ನನಗೆ ಅವಾಗ 14-15 ವರ್ಷ ವಯಸ್ಸು. ಸೊ ಅವಾಗ ಒಂದ್ ರೀತಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಎಷ್ಟು ವರ್ಷ ಬದುಕ್ತಾನೋ ಬದುಕ್ಲಪ್ಪ, ಸಮಾಧಾನದಿಂದ ನೆಮ್ಮದಿಯಿಂದ ಬದುಕೊಂಡು ಹೋಗ್ಲಿ, ಯಾಕಂದ್ರೆ ಬಹಳ ವರ್ಷ ಬದುಕಂತದಕ್ಕೆ ಅವಕಾಶನೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದ್ ರೀತಿ ನಮ್ ತಂದೆ ತಾಯಿ ಅಂತೂ ಸಂಪೂರ್ಣ ಕುಸಿದು ಬಿದ್ದು ಹೋಗ್ತಾರೆ. ಇದು ಟೈಪ್ 1 ಡಯಾಬಿಟಿಸ್ ಬಂದ ಮಕ್ಕಳಲ್ಲಿ ಬರೋ ಅಂತದ್ದು. ಅದು ನಮ್ ಜನರಿಗೆ ಬಹಳ ಜನಕ್ಕೆ ಏನಾದ್ರು ಡಯಾಬಿಟಿಸ್ ಅಂತಂದ್ರೆ ಒಂದೇ ತರ ಡಯಾಬಿಟಿಸ್ ಅಂತ, ಆದ್ರೆ ಡಯಾಬಿಟಿಸ್ ಅಲ್ಲಿ 3 ತರ ಡಯಾಬಿಟಿಸ್ ಇದೆ. ಒಂದು ಟೈಪ್ 1 ಡಯಾಬಿಟಿಸ್, ಇನ್ನೊಂದು ಟೈಪ್ 2 ಡಯಾಬಿಟಿಸ್, ಇನ್ನೊಂದು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರೀತಾರೆ. ಅಂದ್ರೆ ಗರ್ಭಿಣಿ ಆದಾಗ ಬರುತ್ತೆ, ಗರ್ಭಿಣಿ ಆಗಿ ಪ್ರೆಗ್ನೆಂಟ್ ಡೆಲಿವರಿ ಆದ ನಂತರ ಅದು ಕ್ರಮೇಣ ಹೋಗುತ್ತೆ, ಕೆಲವ್ರಿಗೆ ಹೋಗೋದೇ ಇಲ್ಲ, ಕಂಟಿನ್ಯೂ ಆಗುತ್ತೆ. ಆದ್ರೆ ನನಗ್ ಬಂದಂತದ್ದು ಟೈಪ್ 1 ಡಯಾಬಿಟಿಸ್. ಇದು
ಇಮ್ಯೂನ್ ಸಿಸ್ಟಮ್ನಲ್ಲೇ ಇನ್ಫೆಕ್ಷನ್ ಆಗಿ ನಮ್ಮ ಬಾಡಿನೇ ನಮ್ಮ ದೇಹದಲ್ಲಿರುವಂತ ಇನ್ಸುಲಿನ್ ಪ್ರೊಡಕ್ಷನ್ ಸೆಲ್ಸ್ ಅಟ್ಯಾಕ್ ಮಾಡಿ ಅದು ಸಂಪೂರ್ಣವಾಗಿ ಝೀರೋ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಆಗ್ಬಿಡುತ್ತೆ. ನಮ್ಮ ದೇಶದಲ್ಲಿ ಈ ತರ ಸುಮಾರು 10 ಲಕ್ಷ ಜನಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಸೊ ನಾನು ಅದಕ್ಕೆ ಸಂಸ್ಥೆನೂ ಕೂಡ ಮಾಡಿ ಟೈಪ್ 1 ಡಯಾಬಿಟಿಸ್ ಫೌಂಡೇಶನ್ ಆಫ್ ಇಂಡಿಯಾ ಅಂತ ಹೇಳಿ ಮಾಡಿ ಆ ಸಂಸ್ಥೆ ಚೇರ್ಮನ್ ಆಗಿ ಕೂಡ ಕಳೆದ 10 ವರ್ಷ ಕೆಲಸ ಮಾಡ್ತೀನಿ. ಜನಜಾಗೃತಿ ಮೂಡಿಸ್ತೀವಿ. ವಿಶೇಷವಾಗಿ ಈ ತರ ಮಕ್ಳಿಗೆ ಬಂದ್ಬಿಟ್ರೆ ಅವ್ರ ತಂದೆ ತಾಯಿ ಬಹಳಷ್ಟು ಮಾನಸಿಕವಾಗಿ ಕುಗ್ಗೋಗ್ತಂತವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಮಕ್ಳಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ನಿಮ್ಗೇನು ಆಗಲ್ಲ, ನೀವು ನಾರ್ಮಲ್ ಆಗಿರ್ಬೋದು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕಷ್ಟೇ ಅಂತ ಹೇಳಿ ಅವ್ರ ಧೈರ್ಯ ತುಂಬ ಕೆಲಸ ಮಾಡಿ. ನಾನ್ ಚಿಕ್ಕವನಾದಾಗ ನನಗೆ ಮಾನಸಿಕ ಹಿಂಸೆಗಳು ಬಂದಿತ್ತು. ಆ ಸಂದರ್ಭದಲ್ಲಿ ನಮಗೇನ್ ಅನ್ಸಿತ್ತು ಅಂತಂದ್ರೆ, ಈಗ ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ, ಯಾಕಂದ್ರೆ ನನ್ ಕಣ್ ಮುಂದೆ ನಮ್ಮ ಅಕ್ಕ ಹಿಂಗಾಗಿರೋ ಅಂತದನ್ನ ನಾನು ನೋಡಿದ್ದೆ. ಹಾಗಾಗಿ ಇಲ್ಲ ಒಂದ್ ಕಡೆ ನನಗೆ ನಾನು ಇದನ್ನ ಓವರ್ಕಮ್ ಮಾಡಿ ನಾನು ಇದನ್ನ ಗೆದ್ದು ಜೀವನ ಮಾಡ್ಬೋದು ಅನ್ನೋ ತರದಲ್ಲಿ ನನ್ನನ್ನು ನಾನು ಅಡಾಪ್ಟ್ ಮಾಡ್ಕೋಬೇಕು ಅಂತೇಳಿ ತುಂಬಾ ಸೀರಿಯಸ್ ಆಗಿ ನಾನು ಇದ್ರ ಬಗ್ಗೆ ಪ್ರಯತ್ನ ಮಾಡಕ್ ಸ್ಟಾರ್ಟ್ ಮಾಡಿದಾಗ ದಿಸಕ್ಕೆ 5 ಇಂಜೆಕ್ಷನ್ ತಗೋಬೇಕಿತ್ತು. ಚಿಕ್ಕ ವಯಸ್ಸು ಅಂತ ಅಂದ್ರೂ ಇಂಜೆಕ್ಷನ್ ಅಂದ್ರೆ ಭಯ ಪಟ್ಕೋಣ ಅಂತ ವಯಸ್ಸಲ್ಲಿ ದಿಸಕ್ಕೆ 5 ಬಾರಿ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಮಧ್ಯರಾತ್ರಿ ಅಷ್ಟು ಸಾರಿ ಇಂಜೆಕ್ಷನ್ ತಗೋಬೇಕಿತ್ತು. ತಗೊಂಡು ಹೆಲ್ತ್ ಮೇಂಟೈನ್ ಮಾಡ್ಬೇಕು. ಮತ್ತೆ ಅನೇಕ ಸಾರಿ ಏನಾಗುತ್ತೆ, ಬಹಳಷ್ಟು ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಶುಗರ್ ನಾನು ಹೋದ್ವಾರ ಚೆಕ್ ಮಾಡಿಸಿದ್ದೆ, ವಿತಿನ್ ಇದಿತ್ತು, ಅದು 200 ಇತ್ತು, 150 ಇತ್ತು, ನನ್ ಶುಗರ್ ಬಹಳ ಪರ್ಫೆಕ್ಟ್ ಆಗಿದೆ ಅಂತ ಅನ್ಕೊಂತಾರೆ. ಆದ್ರೆ ಬ್ಲಡ್ ಶುಗರ್ ನಿಮಿಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮಗೆ ಈಗ ಚೆಕ್ ಮಾಡ್ರ ಅಂತ ಬ್ಲಡ್ ಶುಗರ್ ನೀವು ಒಂದು 2 ಅವರ್ಸ್ ಬಿಟ್ಟು ಚೆಕ್ ಮಾಡಿದ್ರೆ ಈಗ 150 ಇದ್ರೆ ನಿಮಗೆ 2 ಅವರ್ಸ್ ಆದ್ಮೇಲೆ ಅದು 300 ಆಗಿರ್ಬೋದು. ಅನೇಕ ಸರಿ ಬೆಳೆಯ ವಯಸ್ಸಿನಲ್ಲಿ ಈ ಎಂಜೈಮ್ ಹಾರ್ಮೋನಲ್ ಆಕ್ಟಿವಿಟಿಯಿಂದನೂ ಕೂಡ ತುಂಬಾ ಇದಾಗತ್ತೆ, ವೇರಿ ಆಗತ್ತೆ. ಈಗ ಅನೇಕರಿಗೆ ಏನಿದೆ ಅಂತಂದ್ರೆ, ನಾನು ಮಾತ್ರೆ ತಗೊಂಡ್ಬಿಟ್ಟಿದೀನಿ, ಆ ಮಾತ್ರೆ ತಗೊಂಡಿರೋದ್ರಿಂದ ನನ್ನ ಶುಗರ್ ಕಂಪ್ಲೀಟ್ ಆಗಿ ನಾರ್ಮಲ್ ಇರುತ್ತೆ ಅಂತ ಇದೆ. ಆದ್ರೆ ಇದು ಒಂದ್ ರೀತಿ ಅವೇರ್ನೆಸ್ ಕೊರತೆ ಕಾರಣಕ್ಕೋಸ್ಕರ ಬಹಳಷ್ಟು ಜನ ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಬರೋದು ಅವ್ರಿಗೆ ಅದೇ ಕಾರಣಕ್ಕೋಸ್ಕರ. ಈ ಡಯಾಬಿಟಿಸ್ ಒಂದ್ ರೀತಿ ಅಧ್ಯಯನ ಮಾಡೋ ಅಂತ ಒಂದು, ಯಾಕಂದ್ರೆ ನೀವು ಇಡೀ ಜೀವನ ಅದ್ರ ಜೊತೆ ಬದುಕ್ಬೇಕಲ್ಲ. ಈಗ ನೀವು ಜ್ವರ ಬಂತು ಅಂದ್ರೆ, ಒಂದು ವೈರಲ್ ಫೀವರ್ ಬಂತು ಅಂದ್ರೆ 5 ದಿವಸ ಆಂಟಿಬಯೋಟಿಕ್ ತಗೊಂಡ್ರೆ ಮುಗಿದೋಗುತ್ತೆ, ಆಮೇಲೆ ಸರಿ ಹೋಗುತ್ತೆ, ಇದಾಗ್ತೀರ. ಆದ್ರೆ ಇದು ದಿವಸ ಬೆಳಗ್ಗೆ ಆದ್ರೆ ನೀವು ಅದರಿಂದಾನೇ ನಿಮ್ ಡೇ ಸ್ಟಾರ್ಟ್ ಅಲ್ಲ. ಸೊ ನೀವು ಮಂಚದಿಂದ ಎದ್ದಬೇಕಾದಿಂದ ಹಿಡಿದು ರಾತ್ರಿ ಮಂಚಕ್ಕೆ ಹೋಗಿ ಮಲ್ಗ ತನಕನೂ ಕೂಡ ನಿಮ್ಮ ಅದೇ ಮೈಂಡ್ ಸೆಟ್ ಅಲ್ಲೇ ನೀವು ಲೈಫ್ ಲೀಡ್ ಮಾಡ್ಬೇಕು. ನೀವೇನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ ತಿನ್ಬೇಕು ದಿವಸಕ್ಕೆ, ಎಷ್ಟು ನಿಮ್ ಇಂಟೇಕ್ ಎಷ್ಟಿರ್ಬೇಕು, ಫಿಸಿಕಲ್ ಎಕ್ಸರ್ಸೈಸ್ ಎಷ್ಟಿರ್ಬೇಕು, ಎಲ್ಲವೂ ಕೂಡ ಒಂದ್ ರೀತಿ ಬಹಳ ಒಂಥರ ವೆಲ್ ಪ್ಲಾನ್ಡ್ ಲೈಫ್ ಸ್ಟೈಲ್ ಇದ್ದಾಗ ಮಾತ್ರ ಇದನ್ನ ಟ್ಯಾಕಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಕೂಡ ಇದನ್ನ ಸ್ವಲ್ಪ ಚಾಲೆಂಜ್ ಆಗಿ ತಗೊಂಡು ಸಾಕಷ್ಟು ಇದನ್ನ ಗೊತ್ತಿರೋಂಥವ್ರ ಮಧ್ಯೆ ಹೋಗಿ ಇನ್ಸುಲಿನ್ ಪಂಪ್ ಹಾಕ್ಸ್ಕೊಂಡು ಅದನ್ನೆಲ್ಲ ಮಾಡಿ ಒಂದ್ ರೀತಿ ನಾನು ಬೇರೆಯವ್ರಿಗೆ ಅಂದ್ರೆ ನೀವು ಜೀವನದಲ್ಲಿ ಎಲ್ಲಾ ಸಾಧನೆಗಳು ಸಾಮಾನ್ಯ ಮನುಷ್ಯರಾಗಿ ಹೆಂಗಿರ್ಬೋದು, ಒಬ್ಬ ಹೆಲ್ತಿ ಇಂಡಿವಿಜುವಲ್ ಆಗಿದೆ ಅಂತ ಜೀವನ ನೀವು ನಡೆಸ್ಬೋದು ಅನ್ನೋಂಥದನ್ನ ಅವ್ರಿಗೆ ಮೋಟಿವೇಟ್ ಮಾಡೋ ಅಂತ ಕೆಲಸ ಆಗಿ ಹಾಸ್ಪಿಟಲ್ಸ್ ಹೋಗ್ತಾ ಇದ್ದೆ. ಡಾಕ್ಟರ್ಸ್ ಕರಿಯೋರು ಫೋನ್ ಮಾಡಿ ತರ ಏನಾರು ಆಗಿದೆ ಅಂದ್ರೆ, ವಿಶೇಷವಾಗಿ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ರಾಮ, ಮಣಿಪಾಲ್ ಅಲ್ಲಿ ಡಾಕ್ಟರ್ಸ್ ನನಗೆ ವೈಯಕ್ತಿಕ ಪರಿಚಯ ಇರೋರು ಒಂದ್ಸರಿ ಬಂದು ತಂದೆ ತಾಯಿಗಳ ಹತ್ರ ಮಾತಾಡಿ ನೀವೊಂದ್ ಸ್ವಲ್ಪ ನಿಮ್ ಅನುಭವ ಹೇಳಿ. ಅವ್ರು ಬಹಳ ಒಂಥರ ಶೇಕನ್ನ ಆಗ್ಬಿಟ್ಟಿದ್ದಾರೆ, ಶಾಟ್ರ್ ಆಗೋಗ್ಬಿಟ್ಟಿದ್ದಾರೆ, ಹೆದರ್ ಬಿಟ್ಟಿದ್ದಾರೆ, ಏನಾಗ್ಬಿಡುತ್ತೋ ಏನೋ ಅಂತ. ನೀವು ಬಂದು ನಿಮ್ಮನ್ನ ಲೈವ್ ಎಕ್ಸಾಂಪಲ್ ಆಗಿ ಅವ್ರನ್ನ ಭೇಟಿ ಮಾಡಿ ಹೇಳಿ, ನೀವು ಭಯ ಪಡ ಅಂತದ್ ಬೇಡ, ಈ ಸರಿ ಇದನ್ನ ನಿಮ್ ಮಕ್ಕಳು ಆರೋಗ್ಯವಂತರಾಗಿ ಬದುಕೋದಕ್ಕೆ ಅವಕಾಶ ಇದೆ ಅಂತೇಳಿ ಅದನ್ನೇ ನಾನು ಕಂಟಿನ್ಯೂ ಈಗಲೂ ಕೂಡ ಮಾಡ್ಕೊಂತ ಬರ್ತಾ ಇದ್ದೀನಿ. ಅಮೇಜಿಂಗ್. ವೆಲ್ ಸರ್, ಫೈನಲಿ ನನಗೆ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಿಮ್ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಹೇಗೆ, ಕುಟುಂಬದ ಹಿನ್ನೆಲೆ ಅಂತ? ನನಗೆ 2 ಹೆಣ್ಮಕ್ಳಿದ್ದಾರೆ. ನನ್ನ 2 ಮಕ್ಕಳು ಗ್ರಾಜುಯೇಷನ್ ಮುಗಿಸಿ, ದೊಡ್ಡ ಮಗಳು ಈಗ ಪೋಸ್ಟ್ ಗ್ರಾಜುಯೇಷನ್ MS ಮಾಡಿದಾಳೆ, MS ಇನ್ ಹ್ಯೂಮನ್ ಕಂಪ್ಯೂಟರ್ ಇಂಟ್ರಾಕ್ಷನ್ ಅಂತ ಹೇಳಿ. ಅವರಿಬ್ರು ದೇವ್ರ ದಯೆಯಿಂದ ನಾನು ಮುಂಚಿಂತ ಅವರಿಗೆ ನಾನೇನು ಹೇಳಿದೆ, ಕೌನ್ಸಿಲಿಂಗ್ ಮಾಡೋ ಅಂಥದ್ದು, ಈ ಸ್ವಲ್ಪ ಹ್ಯಾಂಡ್ ಹೋಲ್ಡಿಂಗ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದ ಕಾರಣಕ್ಕೋಸ್ಕರ ಅವ್ರಿಗೆ 2 ತಮ್ಮ ಪ್ರಯತ್ನದ ಮೂಲಕ ಒಳ್ಳೆ ಯೂನಿವರ್ಸಿಟಿಗಳಲ್ಲಿ
ಅವರು ಸೀಟ್ಗಳನ್ನು ಪಡ್ಕೊಂಡ್ರು. ಓಕೆ. ಇಬ್ರು ಒಂದು ದೊಡ್ಡ ಮಗಳು ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಅಂಡರ್ ಗ್ರಾಜುಯೇಷನ್ ಮಾಡಿದ್ಲು, ಫೈನಾನ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಈಗ ಯೂನಿವರ್ಸಿಟಿ ಆಫ್ ಮಿಶಿಗನ್ ಅಲ್ಲಿ MS ಮಾಡ್ತಾ ಇದ್ದಾಳೆ. ಇನ್ನು 6 ತಿಂಗಳಿಗೆ 3ನೇ ಸೆಮಿಸ್ಟರ್ ಮುಕ್ತಾಯ ಆಗಿದೆ, 4ನೇ ಸೆಮಿಸ್ಟರ್ ಮಾಡ್ತಾಳೆ. ಈಗ ಮತ್ತೆ ಆಗಸ್ಟ್ ಮೇ ವಾಪಸ್ ಬಂದು ಇಲ್ಲಿ ಎಲ್ಲ ಒಂದು ಸ್ವಂತ ಸ್ಟಾರ್ಟ್ಅಪ್ ಕಂಪನಿನ ಈ ಡಿಸೈನ್ ಮತ್ತು ಈ ತರದ್ರಲ್ಲಿ ಮಾಡಬೇಕು ಅಂತೇಳಿ ಅವಳು ಈಗಾಗಲೇ ಅದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾಳೆ. ಮುಂಚೆ ಇಲ್ಲೇ ಬಂದು ಅಲ್ಲ ಡಿಗ್ರಿ ಮುಗಿಸ್ಕೊಂಡ್ಬಂದು ಇಲ್ಲಿ 3 ವರ್ಷ ಕೆಲಸ ಮಾಡಿದ್ಲು ಒಂದು ಸಂಸ್ಥೆಯಲ್ಲಿ. ಸೊ ಈಗ ಬಂದು ಮತ್ತೆ MS ಆದ ನಂತರ ಸ್ವಂತ ಉದ್ಯಮ ಮಾಡ್ಬೇಕು ಅಂತ ಒಂದು 3-4 ಜನ ಕೆಲಸ ಕೊಡುವಂತ ಕಂಪ್ನಿ ಪ್ರಾರಂಭ ಮಾಡ್ಬೇಕು ಸ್ಟಾರ್ಟ್ಅಪ್ ಅನ್ನೋ ಥರದಲ್ಲಿ ಮಾಡ್ತಾ ಇದ್ದಾಳೆ. ಮೇಘ ಅವಳು ವಾಪಸ್ ಬರ್ತಾ ಇದ್ದಾಳೆ. ನನ್ನ 2ನೇ ಮಗಳು ಸಾಕ್ಷಿತಾ ಅಂತೇಳಿ, ಅವಳು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮತ್ತು ಇನ್ಫಾರ್ಮೇಶನ್ ಸಿಸ್ಟಮ್ ಅಲ್ಲಿ ಅವಳು ಕೂಡ ಇಬ್ರು ಸ್ಕಾಲರ್ಶಿಪ್ ತಗೊಂಡು ಹೋದ್ರು ಯೂನಿವರ್ಸಿಟಿಗಳಿಗೆ. ಸೊ ಇಬ್ರು ಒಳ್ಳೆ ಹೈ ಮೆರಿಟ್ ಅಲ್ಲಿ ಸ್ಕಾಲರ್ಶಿಪ್ ಪಡ್ಕೊಂಡು ಅಮೆರಿಕದ ಟಾಪ್ 10 ಯೂನಿವರ್ಸಿಟಿಗಳಲ್ಲಿ ಇಬ್ರು ಗ್ರಾಜುಯೇಟ್ಸ್ ಆಗಿರೋಂಥದ್ದು. ಯೂನಿವರ್ಸಿಟಿ ಆಫ್ ಇಲ್ಮಾಯಿ ಅಂತೇಳಿ ನನ್ನ ಚಿಕ್ಕ ಮಗಳು ಅಲ್ಲಿ ಗ್ರಾಜುಯೇಟ್ ಆಗಿದ್ದಾಳೆ. ದೊಡ್ಡ ಮಗಳು ಯೂನಿವರ್ಸಿಟಿ ಆಫ್ ಮಿಶಿಗನ್ ಅಲ್ಲಿ ಗ್ರಾಜುಯೇಟ್ ಆಗಿದ್ದಾಳೆ. ಸೊ ನಾವು ಅವರಿಗೆ ನಮ್ಮ ಆರ್ಥಿಕ ವ್ಯವಸ್ಥೆಗಳನ್ನು ಇದನ್ನ ಮಾಡೋದಕ್ಕಿಂತ ನಿಮ್ಮ ಟ್ಯಾಲೆಂಟಿಗೆ ಸರಿಯಾಗಿ ನಮ್ಮ ಯೂನಿವರ್ಸಿಟಿಗಳಲ್ಲಿ ಸೀಟ್ಗಳನ್ನು ಪಡ್ಕೋಬೇಕು ಅಂತೇಳಿ ನಾವು ಮುಂಚೆಯಿಂದ ಅವ್ರಿಗೆ ಸ್ವಲ್ಪ ನಾನು ಬಹಳಷ್ಟು ಅವರಿಗೆ ಮೋಟಿವೇಟ್ ಮಾಡೋದಂತ ಕಾರಣಕ್ಕೋಸ್ಕರ ಇಬ್ರು ವಿಶ್ವದ ಟಾಪ್ 10 ಯೂನಿವರ್ಸಿಟಿಗಳಲ್ಲಿ ಅವರಿಬ್ರು ಗ್ರಾಜುಯೇಟ್ಸ್ ಆಗಿದ್ದಾರೆ. ಚಿಕ್ಕವಳು ಅಲ್ಲೇ ಕೆಲಸ ಮಾಡ್ತಾಳೆ, ಫೈನಾನ್ಸ್ ಕಂಪ್ನಿ ಬ್ಲ್ಯಾಕ್ ರಾಕ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಅಸೋಸಿಯೇಟ್ ಆಗಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಕೂಡ ಇನ್ನು 2 ವರ್ಷಕ್ಕೆ ಬಂದು ಬೆಂಗಳೂರಿನಲ್ಲಿ ಆರ್ಥಿಕ ನಿರ್ವಹಣೆ ಸಂಬಂಧಪಟ್ಟಂತ ಸಂಸ್ಥೆಯಲ್ಲಿ ಫೈನಾನ್ಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ ಸಂಸ್ಥೆಯಲ್ಲಿ ಬಂದು ಕೆಲಸವನ್ನ ಮಾಡೋದಕ್ಕೆ ಈಗ ಅಲ್ಲಿ ಮೋಸ್ಟ್ಲಿ ಇನ್ನೊಂದು ವರ್ಷ ಆದ್ಮೇಲೆ ಅವಳು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾಳೆ, ಮಾಡ್ಕೊಂಡು ವಾಪಸ್ ಬರ್ತಾಳೆ. ಸೊ ನಮ್ಮ ನನ್ನ ವೈಫು ಗೃಹಿಣಿ, ಅಂದ್ರೆ ಸ್ವಲ್ಪ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋಂಥದ್ದು, ಮತ್ತೆ ನಮ್ದೇನಾದ್ರು ಸಣ್ಣ ಪುಟ್ಟ ಕೆಲಸ ಇದೆ ಅಂತಂದ್ರೆ ಅದನ್ನ ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋಂಥದ್ದು ಎಲ್ಲ ನಮ್ಮ ಇದನ್ನ ಮಾಡ್ತಾರೆ. ಅಮೇಜಿಂಗ್ ಸರ್. ಆದಷ್ಟು ಬೇಗ MLA ಆಗಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕ್ಷೇತ್ರದಿಂದ ಅನ್ನುವಂಥದ್ದು ನನ್ನ ಆಸೆಯ ಕೂಡ. ಯಾಕೆಂತಂದ್ರೆ ಅನೇಕ ವಿಚಾರಗಳು ಶೇರ್ ಮಾಡ್ಕೊಂಡಿದ್ರಿ. ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಯುವಕರಿಗೆ, ವಿಶೇಷವಾಗಿ ಯುವ ಸಮುದಾಯದವರಿಗೆ ರಾಜಕೀಯ ಕ್ಷೇತ್ರಕ್ಕೆ ಬನ್ನಿ ಅಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ದೇಶಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಕರೆ ಕೊಟ್ಟ ಹಾಗೆ ಯುವ ರಾಜಕಾರಣಿಗಳ ತುಂಬಾ ಅವಶ್ಯಕತೆ ಇದೆ. 1 ನೇಷನ್ 1 ಎಲೆಕ್ಷನ್ ಅನ್ನುವಂತ ಕಾನ್ಸೆಪ್ಟ್ ಅನ್ನು ಕೂಡ ತರ್ತಾ ಇದ್ದಾರೆ. ನಾನು ಅದ್ರ ರಾಜ್ಯ ಸಂಚಾಲಕ ಕೆಲಸ ಮಾಡ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಯುತ್ತೆ. ಹೊಸಬರನ್ನ ರಾಜಕಾರಣ ಕ್ಷೇತ್ರಕ್ಕೆ ತರಬೇಕು ಮತ್ತು ರಾಜಕಾರಣ ಕ್ಷೇತ್ರದಲ್ಲಿ ಯಾವಾಗ್ಲೂ ಕೂಡ ವೈವಿಧ್ಯತೆಗಳಿಗೆ ಅವಕಾಶಗಳನ್ನ ಕೊಡಬೇಕು. ಆ ವೈವಿಧ್ಯತೆ ಇದ್ರೆ ಮಾತ್ರ ನಮ್ಮಂತ ಒಂದು ಡೈವರ್ಸ್ ಕಲ್ಚರ್ ಇರುವಂತ ದೇಶದಲ್ಲಿ ಸಾಕಷ್ಟು ಹೊಸತನವನ್ನ ನಮಗೆ ನೋಡಕ್ ಸಾಧ್ಯ ಆಗುತ್ತೆ. ಮತ್ತು ರಾಜಕೀಯ ಕ್ಷೇತ್ರ ಇದು ಯಾರಿಗೂ ವೈಯಕ್ತಿಕವಾಗಿ ನಾನೇ ಇಲ್ಲಿ ಎಲ್ಲದನ್ನು ನಾನೇ ಇರೋ ತನಕ ನಾನೇ ಸಾಧಿಸ್ಕೊಂಡು ಅಥವಾ ನಾನೇ ಆ ಸ್ಥಾನದಲ್ಲಿ ಇರ್ಬೇಕು ಅನ್ನುವಂತ ಮಾನಸಿಕತೆಗಳಿಂದ ಹೊರಗಡೆ ಬರ್ಬೇಕು. ಯಾವಾಗ್ಲೂ ಸಾಮಾಜಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನ ಮಾಡ್ತಾ ಇರಬೇಕು. ಬದಲಾವಣೆ ಮಾಡ್ದಾಗ್ಲೆ ಈಗ ನಿಮ್ದೇ ಆದಂತ ಆಲೋಚನೆಗಳು ಬೇರೆ ಇರುತ್ತೆ, ನಂದು ಆಲೋಚನೆ ಬೇರೆ ಇರುತ್ತೆ. ನಾನೇ 25 ವರ್ಷ ನನ್ನ ಆಲೋಚನೆ ಸರಿ ಇದೆ ಅಂತ ಮಾಡಂತದ್ದು ಜನ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಓಟಿನ ಮೂಲಕ ಆಯ್ಕೆ ಮಾಡುವಂಥದ್ದು, ಯಾರು ಹೆಚ್ಚು ಓಟನ್ನು ಪಡೆದು ಗೆಲ್ತಾರೆ ಅವರೇ ಚುನಾಯಿತ ಪ್ರತಿಗಳಾಗುವಂತ ಇದ್ರು ಕೂಡ ಎಲ್ಲೋ ಒಂದ್ ಕಡೆಗೆ ದೀರ್ಘಕಾಲದಲ್ಲಿ 30, 40, 50 ವರ್ಷಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ಒಂದೇ ಜಾಗದಲ್ಲಿ ಅಥವಾ ಒಂದೇ ಸ್ಥಾನದಲ್ಲಿ ನಿರಂತರವಾಗಿ ಇರುವಂತದ್ರಿಂದ ಹೊಸತನಕ್ಕೆ ಎಲ್ಲೋ ಒಂದ್ ಕಡೆ ಅವಕಾಶಗಳು ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ಹೊಸತನ ಇರ್ಬೇಕು ಅಂತಂದ್ರೆ ಯುವಕರು ರಾಜಕೀಯ ಕ್ಷೇತ್ರಕ್ಕೆ ಬರ್ಬೇಕು. ಮತ್ತು ಇವತ್ತೇನ್ ರಾಜಕೀಯ ಕ್ಷೇತ್ರ ಅಂದ್ರೆ ಮೂಗ್ ಮುರಿಯೋ ಅಂತದ್ ಏನಿದೆಯಲ್ಲ, ಖಂಡಿತ ಆ ವಾತಾವರಣ ಇಲ್ಲ ಇವತ್ತು. ನರೇಂದ್ರ ಮೋದಿಜಿ ಅವ್ರು ಬಂದ ನಂತರ ಇವತ್ತಿನ ನವಭಾರತ ಇದ ಪರಿಸ್ಥಿತಿಯಲ್ಲಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಬರ್ಬೋದು. ಬರ್ಬೇಕಾದ್ರೆ ನನ್ನ ಸಲಹೆ ಏನು ಅಂತಂದ್ರೆ ತಮ್ಮ ಮೂಲಕ
ಚಿಕ್ಕದಾಗಿ ಪ್ರಾರಂಭ ಮಾಡಿ. ನೇರ MLA ಆಗ್ಬೇಕು, MLC ಆಗ್ಬೇಕು, MP ಆಗ್ಬೇಕು ಅನ್ನೋಂಥ ಕಲ್ಪನೆ ನಾನು ಬಹಳ ಜನ ನೋಡಿದೀನಿ. ನೇರ ಏನಾಗ್ಬೇಕು ಅಂತಂದ್ರೆ MLA ಆಗ್ಬೇಕು ಅಂತ, ನೇರ ಏನಾಗ್ಬೇಕು ಅಂತ ನಾನು MLC ಆಗ್ಬೇಕು ಅಂತ, MP ಆಗ್ಬೇಕು ಅಂತಾರೆ. ನೀವು MP MLC ಆಗುವಂತ ಕನ್ಸಿದ್ರೆ ನೀವು ಪ್ರಾರಂಭ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಂದ ಪ್ರಾರಂಭ ಮಾಡಿ. ಆಮೇಲೆ ಕೌನ್ಸಿಲರ್ ಆಗಿ, ಇಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಹಂತವಾಗಿ ನಿಮ್ಮ ಹೆಜ್ಜೆಗಳನ್ನ ಇಟ್ಕೊಂತ ಬಂದ್ರೆ ಅವಾಗ ಏನಾಗುತ್ತೆ, ನಿಮಗೆ ಆಡಳಿತದ ವ್ಯವಸ್ಥೆಗಳಲ್ಲಿ ಹೇಗೆ ಸುಧಾರಣೆ ತರಬೇಕು ಅನ್ನೋಂತ ಅನುಭವನೂ ಕೂಡ ಅವ್ರಿಗೆ ಸಿಗಂಗಾಗತ್ತೆ. ಮತ್ತು ಇನ್ನೊಂದೇನು ಅಂತಂದ್ರೆ, ನಮ್ಮ ದೇಶ ಇವತ್ತು ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ ಒಂದು ಆರ್ಥಿಕವಾಗಿ ಅತ್ಯಂತ ಸದೃಢವಾಗಿ ಇರಬೇಕಾಗಿರುವಂತ ದೇಶ. ಇಷ್ಟು 150 ಕೋಟಿ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿ ಒಂದು ಸರಿಯಾದ ರೀತಿಯಲ್ಲಿ ದೇಶವನ್ನು ನಡೆಸಬೇಕು ಅಂತಂದ್ರೆ ಒಳ್ಳೆ ಆಲೋಚನೆಗಳಿರೋಂಥವ್ರು ರಾಜಕಾರಣ ಕ್ಷೇತ್ರದಲ್ಲಿ ಬಂದ್ರೆ ಮಾತ್ರ ಇದೆಲ್ಲವನ್ನು ಕೂಡ ಮಾಡಕ್ ಸಾಧ್ಯ ಆಗುತ್ತೆ. ಬಹುಶಃ ಅದಕ್ಕೆಲ್ಲವೂ ಕೂಡ ನಾಂದಿ ಈಗಾಗಲೇ ಮೋದಿಜಿ ಅವರು ಹಾಕಿದ್ದಾರೆ. ನಿಮಗೆ ಗೊತ್ತಿದೆ ಹೇಗೆ ಇಡೀ ವಿಶ್ವದಲ್ಲಿ ಭಾರತಕ್ಕೆ ಹಿಂದೆ ಯಾವ ರೀತಿಯಾದಂತ ಗೌರವಗಳು ಸಿಗ್ತಾ ಇತ್ತು, ಇವತ್ತು ಯಾವ ರೀತಿ ಗೌರವ ಸಿಗ್ತಾ ಇದೆ. ಮೊನ್ನೆ ರಷ್ಯಾದ ಅಧ್ಯಕ್ಷರು ಬಂದೋದ್ರು. ಇವಾಗ ಹಿಂದೆ ಏನಾಗ್ತಾ ಇತ್ತು ಅಂತಂದ್ರೆ, ಭಾರತದ ಪ್ರಧಾನ ಮಂತ್ರಿ ಅಮೆರಿಕ ಅಧ್ಯಕ್ಷರು ಮಾತಾಡ್ಸ್ಬೇಕು ಅಂತಂದ್ರೆ ಅವ್ರ ಟೈಮಿಗೆ ಇವ್ರ ಕವಿಗೆ, ಈಗ ಅವರೇ 4 ಸರಿ ಇವ್ರಿಗೆ ಫೋನ್ ಮಾಡಿ ಇವ್ರನ್ನ ಮಾತಾಡ್ಸ್ಬೇಕು ಅಂತ ಅಂತಕ್ ನಮ್ ದೇಶ ಇವತ್ತು ಜಗತ್ನಲ್ಲಿ ದೊಡ್ಡ ಶಕ್ತಿಯನ್ನ ಸ್ಥಾನದಲ್ಲಿ ಬಂದ್ ನಿಂತಿದೆ. ಹಾಗಾಗಿ ಈ ವೇವ್ ಮತ್ತು ಈ ಮೊಮೆಂಟಮ್ ನಾವು ತಗೊಂಡು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ, ಒಳ್ಳೆ ಮನಸ್ಸಿರೋಂತ, ನನಗೆ ಸಾರ್ವಜನಿಕವಾಗಿ ಭ್ರಷ್ಟಾಚಾರ ಬೇಡ, ನಾನು ಮಾಡುವಂತ ಕೆಲ್ಸಕ್ಕೆ ಜನರು ಒಳ್ಳೇದಾಗ್ಬೇಕು, ನನಗ್ ಸಿಕ್ಕುವಂತ ಸ್ಥಾನದಿಂದ ನನಗೆ ಹಣ ಮಾಡೋದ್ ಬೇಡ, ನನಗ್ ಸಿಕ್ಕಿರುವಂತ ಸ್ಥಾನದಿಂದ ಒಳ್ಳೆಯ ಆಡಳಿತವನ್ನ ಕೊಡುವಂತ ರೀತಿಯಲ್ಲಿ ನಾನು ಕೆಲಸ ಮಾಡ್ಬೇಕು ಅನ್ನುವಂತ ಮಾನಸಿಕತೆ ಇರೋಂಥವ್ರು ಬರ್ಬೇಕು ರಾಜಕಾರಣಕ್ಕೆ. ಖಂಡಿತ ಅಂತ ವಿಷಯದಲ್ಲಿ ನಿಮ್ ಗಮನಕ್ಕೆ ಯಾರು ಬಂದ್ರೆ ಖಂಡಿತ ಹೇಳಿ. ನಾವು ಅಂತವ್ರಿಗೆ ಬೇಕಾದಂತ, ಹೀಗೆ ನಾನು ವಿದ್ಯಾರ್ಥಿಗಳು ಮಾಡ್ತೀವಿ, ರಾಜಕಾರಣ ಕ್ಷೇತ್ರದಲ್ಲೂ ಕೂಡ ಅವ್ರಿಗೆ ಯಾವ ರೀತಿ ಹೆಜ್ಜೆಗಳನ್ನ ಇಡಬೇಕು ಅನ್ನೋಂತ ಸಲಹೆನೂ ಕೂಡ ನನಗೆ ಕೊಡಕ್ ಆಸಕ್ತಿ ಇದೆ. ಅದನ್ನ ಖಂಡಿತ ನಾನು ಮಾಡ್ತೇನೆ. ಖಂಡಿತ ಸರ್, ನಿಮ್ಮ ಒಂದು ಅನುಭವದ ಒಂದಷ್ಟು ವಿಚಾರಗಳನ್ನ ಅಗತ್ಯ ಇರುವಂತವ್ರಿಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು, ಧನ್ಯವಾದ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನವೀನ್ ಕೊಟ್ಟಿಗೆ ಅವರ ಮಾತುಗಳು. MLC ನನಗೆ ಬಹಳ ಆಶ್ಚರ್ಯ ಆಗುದು ಅಂತಂದ್ರೆ, ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ದಂಥವ್ರು MLC ಆದ್ರು ಅನ್ನುವಂಥದ್ದೇ ಬಹುಶಃ ಒಂದು ದೊಡ್ಡ ಸಾಧನೆ. ಇನ್ ಫ್ಯೂಚರ್ ಯಾವ್ದಾದ್ರು ಪರ್ಟಿಕ್ಯುಲರ್ ಕ್ಷೇತ್ರಗಳನ್ನ ಹುಡುಕಿ ಅವ್ರು ಮತ್ತೆ MLA ಆದ್ರೆ ಅವ್ರನ್ನ ಮತ್ತೆ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಬೆಳಗಾವಿಯಿಂದ.